ಅಪೋಸ್ತಲರ ಕೃತ್ಯಗಳು 19ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತೆಗೆಯುವ. ಅಪೋಸ್ತಲರ ಕೃತ್ಯಗಳು 19ನೇ ಅಧ್ಯಾಯ, ನನ್ನ ವಚನ 1ರಿಂದ 7ನೇ ವಾಕ್ಯ. ಆದ್ರೆ ನಾವು ಮೊದಲನೇ ವಾಕ್ಯವನ್ನು ಹೆಡ್ಡಿಂಗ್ ಓದಿ ಯಾರಾದ್ರೂ ಓದಬೇಕಾ ಕೇಳಿಕೊಳ್ತಾ ಇದ್ದೀವಿ. ಪೌಲನು ಎಫೆಸಕ್ಕೆ ಬಂದು ಯೋಹಾನನ ಶಿಷ್ಯರಿಗೆ ಏನ್ ಮಾಡಿದ? ಪವಿತ್ರಾತ್ಮ ವರದ ವಿಷಯದಲ್ಲಿ ಬೋಧಿಸಿತು. ಓಕೆ, 1ನೇ ವಾಕ್ಯ. ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಹಲ್ಲೆಲೂಯಾ. ಇಲ್ಲಿ ಶ್ರದ್ಧೆಯಿಂದ ಕರೆಕ್ಟ್ ಆಗಿ ದೇವರ ವಾಕ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸತ್ಯವೇದ ಅಧ್ಯಯನದ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಪ್ರತಿಯೊಂದು ವಿಷಯಗಳು ಬರೆಯಲ್ಪಟ್ಟಿದೆ. ಆಮೇನ್. ಅದೊಂದು ಅಧ್ಯಯನ ಮಾಡುವಂಥದ್ದು. ಹೆಡ್ಡಿಂಗ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಪೌಲನು ಎಫೆಸ ಸಭೆಗೆ ಅವನು ಬರ್ತಾ ಇದ್ದಾನೆ. ಎಫೆಸ ಎನ್ನುವಂತ ಒಂದು ಪಟ್ಟಣಕ್ಕೆ ಅವನು ಬರುವಾಗ ಅಲ್ಲಿ ಯೋಹಾನನ ಶಿಷ್ಯರು ಪವಿತ್ರಾತ್ಮದ ವರದ ವಿಷಯದಲ್ಲಿ ಆ ಯೋಹಾನನ ಶಿಷ್ಯರಿಗೆ ಪೌಲನು ಬೋಧಿಸ್ತಾನೆ. ಯಾರು ಬೋಧಿಸುದು ನೋಡಿ? ಯೋಹಾನನಿಗೂ 12 ಶಿಷ್ಯರಿದ್ರು, ಯೇಸು ಕ್ರಿಸ್ತನಿಗೂ 12 ಶಿಷ್ಯರಿದ್ರು. ಯೋಹಾನನ ತಾಯಿ ಯಾರು? ಎಲಿಜಬೆತಳು. ಅದೇ ರೀತಿಯಲ್ಲಿ ಯೇಸುವಿನ ತಾಯಿ ಮರಿಯಳು ಒಂದೇ ಸಮಯದಲ್ಲಿ ಗರ್ಭಿಣಿಯಾದವರು. ಪ್ರೈಸ್ ಗಾಡ್. ತಿಂಗಳುಗಳು ಮಾತ್ರ ವ್ಯತ್ಯಾಸ ಇಬ್ಬರಿಗೂ ಡೆಲಿವರಿ ಆಗುವಾಗ. ಅದೇ ಒಂದೇ ಸಮಯದಲ್ಲಿ ಅವರು ಗರ್ಭಿಣಿ ಆದ ನಿಮಿತ್ತವಾಗಿ ಯೋಹಾನನು ಬರಬೇಕಾದ್ರೂ ಒಬ್ಬ ದೂತನು ಪ್ರಕಟ ಆದ. ಜಕರ್ಯನು ಮೂಕನಾಗಿ ಅವನು ಕೂಡ ಏನಾದ? ಒಬ್ಬ ಪ್ರವಾದಿಯಾಗಿ ಎಲಿಜಬೆತಳ ಗರ್ಭದಿಂದ ಹೊರಗೆ ಬಂದ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅವನು ಕೇವಲ ಪ್ರವಾದಿ ಅಲ್ಲ, ರಕ್ಷಕನಾಗಿ ಗಬ್ರಿಯೇಲನ ಮಾತಿನ ಮೂಲಕವಾಗಿ ಹೊರಗೆ ಬಂದ. ಗಮನಿಸಿದ್ರ? ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ನಿಮಗೆ? ಹೇಗೆ ಮರಿಯಳಿಗೆ ವಾಗ್ದಾನ ಇತ್ತು, ಅದೇ ರೀತಿಯ ವಾಗ್ದಾನ ಎಲಿಜಬೆತಳಿಗೆ ಬೇರೆ ರೀತಿಯಾಗಿತ್ತು. ಆಮೇನ್. ಒಬ್ಬ ಲೋಕದಲ್ಲಿರುವಂತ ವ್ಯಕ್ತಿಯ ಶಬ್ದವಾಗಿ ಯೋಹಾನನು ಬಂದನು ಪ್ರವಾದಿಯಾಗಿ. ಅದೇ ರೀತಿಯಲ್ಲಿ ಇಡೀ ಲೋಕಕ್ಕೆ ಬೆಳಕಾಗಿ ಮತ್ತೆ ರಕ್ಷಕನಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಗೆ ಎಲಿಜಬೆತಳು ಮತ್ತೆ ಮರಿಯಳಿಗೆ ಇರುವಂತ ಒಂದು ರಿಲೇಶನ್ಶಿಪ್ ಏನಂದ್ರೆ, ಅವರು ದೇವರನ್ನು ವಂದಿಸುವಾಗ ಅವಳ ಹೊಟ್ಟೆ ಒಳಗಿದ್ದಂತ ಕೂಸು ಹಾರಾಡಿತಂತೆ. ಆಮೇನ್. ಸಭೆಯಲ್ಲಿ ನಾವು ಒಬ್ಬರಿಗೆ ವಂದನೆ ತಿಳಿಸುವಾಗ ಅವರಿಗೆ ಸಂತೋಷವಾಗಬೇಕು. ಹಲ್ಲೆಲೂಯಾ. ಬಾಯಲ್ಲಿ ವಂದನೆ ತಿಳಿಸಿ ಹೃದಯದಲ್ಲಿ ಕೆಟ್ಟ ಕಾರ್ಯಗಳನ್ನು ನಾವು ಅವರ ಮನಸ್ಸಿಗೆ ವಿರೋಧವಾಗಿ ನಾವು ಮಾಡ್ಲಿಕ್ಕೆ ಬಾರದು. ಹಲ್ಲೆಲೂಯಾ. ಅದು ನಮಗೆ ಏನಾಗುವುದಿಲ್ಲ, ಆಶೀರ್ವಾದ ಆಗಿರುವುದಿಲ್ಲ. ನೋಡ್ರಿ, ಪೌಲನು ಈ ಯೋಹಾನನ ಶಿಷ್ಯರನ್ನು ಸಂಧಿಸುವಂತ ಒಂದು ಸಮಯ ಆಲ್ರೆಡಿ ನಾವು ನೋಡ್ತೇವೆ. ಯೋಹಾನನ ಶಿಷ್ಯರು ಹೇಗೆ ದೀಕ್ಷಾಸ್ನಾನ ತಗೊಂಡ್ರಂತೆ? ಪವಿತ್ರಾತ್ಮನ ವರವಿಲ್ಲದೆ, ಪವಿತ್ರಾತ್ಮನ ಅನುಭವ ಇಲ್ಲದೆ ನೀರಿನಲ್ಲಿ ಮುಳುಗಿ ಅವರು ದೀಕ್ಷಾಸ್ನಾನ ತೆಗೆದುಕೊಂಡದ್ದು. ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾರ ಹೆಸರಿನಲ್ಲಿ ಅಲ್ಲ? ನೋಡಿ, ನಿಮಗೆ ವಾಕ್ಯ ಓದುವ ಗೊತ್ತಾಗುತ್ತೆ. ಆಲ್ರೆಡಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ ಯೋಹಾನನೊಂದಿಗೆ. ಆದ್ರೆ ಅವರು ಯೇಸು ಕ್ರಿಸ್ತನ ಹೆಸರು ಅಥವಾ ಆತ ಶಕ್ತಿ ಉಳ್ಳಂತ ಮಹಿಮೆ ಉಳ್ಳಂತ ತ್ರಯೇಕತ್ವದ ಹೆಸರನ್ನು ಅವರಿನ್ನು ಕೇಳಿಲ್ಲ ಎಂಬುದನ್ನು ನಾವು ಈ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ಈಗ ಅಪೊಲ್ಲೋಸನು ಎಂಬಂತ ಒಬ್ಬ ದೇವ ಸೇವಕನು, ಅಲ್ಲಿ ಅಪೋಸ್ತಲನು ಕೊರಿಂಥ ಒಂದು ಸ್ಥಳದಲ್ಲಿರುವಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದು ನಾವು ಕೇಳಲಿಲ್ಲ ಅಂದರು. ಯಾರು ಇದು? ಇದನ್ನು ಹೇಳ್ತಾ ಇರೋದು ಯಾರು? ಯೋಹಾನನ ಶಿಷ್ಯರು ಅಪೊಲ್ಲೋಸನಿಗೆ ಪೌಲನಿಗೆ ಹೇಳುವಂತ ಒಂದು ಕಾರ್ಯ ಏನಂದ್ರೆ, ನಮಗೆ ಪವಿತ್ರಾತ್ಮ ವರ ಉಂಟೆಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಇಷ್ಟು ದಿವಸ ಅವರು ದೀಕ್ಷಾಸ್ನಾನ ಹೊಂದಿದ ಅನುಭವ ಹೇಗಿತ್ತಂದ್ರೆ ಪವಿತ್ರಾತ್ಮನಿಲ್ಲದಂತ ಒಂದು ದೀಕ್ಷಾಸ್ನಾನ. ಹಲ್ಲೆಲೂಯಾ. ಗಮನಿಸಬೇಕು, ಯೋಹಾನನವರಿಗೆ ಸ್ನಾನ ಕೊಡುವಾಗ ಯಾವ ರೀತಿ ಕೊಟ್ಟನೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಕೆಳಗಿನ ವಾಕ್ಯ ಹೇಳ್ತದೆ, ತಂದೆ ಮಗ ಪವಿತ್ರಾತ್ಮನ ಹೆಸರಿನ ಮೇಲೆ ಯಾವಾಗ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ ಆಗ ಪವಿತ್ರಾತ್ಮ ವರವು ನಮ್ಮ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಕ್ರಿಯೆಗಳು ನಮ್ಮ ಒಳಗೆ ಕೆಲಸ ಮಾಡುವಂತದ್ದಾಗಿದೆ. ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇವರಿಗೆ ದೀಕ್ಷಾಸ್ನಾನ ತೆಗೆದುಕೊಂಡರೂ ಕೂಡ, ದೀಕ್ಷಾಸ್ನಾನದ ಕಾರ್ಯದ ಕುರಿತು ಅವರು ಅರ್ಥ ಮಾಡಿಕೊಂಡು ಮುಂದೆ ಹೋದರೂ ಕೂಡ, ಯೋಹಾನನ ಒಂದು ಶಿಷ್ಯರಾದಂತ ಸಂದರ್ಭದಲ್ಲಿ ಕೂಡ ಬೈಬಲ್ ಹೇಳ್ತದೆ ಅಲ್ಲಿ ಶಿಷ್ಯರನ್ನು ಕಂಡರು. ಹಾಗೆ ಬರ್ತಿದ್ಯಾ ಇಲ್ವಾ? ಹಲ್ಲೆಲೂಯಾ. ಏನನ್ನು ಕಂಡ್ರಂತೆ? 2ನೇ ವಾಕ್ಯ ಹೇಳ್ತದೆ,
ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರ ಉಂಟೆಂಬುದನ್ನು ನಾವು ಕೇಳಲಿಲ್ಲ ಅಂದರು. ಈಗ ಪ್ರಶ್ನೆ, 3ನೇ ವಾಕ್ಯದಲ್ಲಿ ಪ್ರಶ್ನೆ ಕೇಳ್ತಾರೆ. ಏನಂದ್ರೆ, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ? ಪಕ್ಕದವರಿಗೆ ಕೇಳ್ರಿ, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ? ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ? ಏನ್ ಹೇಳಿದ್ರು ಅವ್ರು? ಆನ್ಸರ್ ಹೇಳಿಕ್ಕಿಲ್ವಾ? ಟೀ ಆಯ್ತಾ ಅಂತ ಕೇಳಿದ್ರೆ ಅಂತ ಹೇಳಿದ್ರು. ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಉತ್ತರ ಹೇಗಿದೆ? ನಿಮ್ಮ ಜೀವಿತದಲ್ಲಿ ಭಾನುವಾರ ನಾನು ಕೇಳುವಂತ ಒಂದು ಕಾರ್ಯ ಏನಂದ್ರೆ, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿರಿ? ಒಂದು ವೇಳೆ ಅಕ್ಕ ತಗೊಂಡದಕ್ಕೆ ತಂಗಿ ನೀನ್ಸ ತಗೋ, ಅಥವಾ ಪಕ್ಕದ ಮನೆಯವರು ನಾವು ತಗೊಂಡಾಗ ಒಳ್ಳೆ ಅದು ಕೋಲ್ಡ್ ಇತ್ತು ನೀರು, ಅದಕ್ಕೆ ಖುಷಿ ಆಯ್ತು, ಒಂದು ಸ್ನಾನ ಮಾಡಿದಾಗ ಆಯ್ತು, ಪಾಸ್ಟರ್ ಸ್ನಾನ ಮಾಡಿಸಿದ್ರು, ಆ ರೀತಿಯಾಗಿ ಯೋಚನೆ ಮಾಡಿ ತಗೊಂಡ್ರ? ಅಥವಾ ಎಲ್ಲರೂ ಮುಳುಗಿದ್ರು, ನಾನು ಒಂದು ಮುಳುಗುವಂತ ಆಯ್ತು, ಎಲ್ಲರೂ ನಾಚಿಕೆ ಆಗುದು ಬೇಡ, ಅಥವಾ ನಮ್ಮ ಅಪ್ಪ ತಗೊಂಡ್ರು, ಅದಕ್ಕೆ ನನ್ನ ಮಗಳು ಇನ್ಯಾಕೆ ತಗೊಳುದು ಅಂತೇಳಿ ತಗೊಂಡೆ, ಅದು ದೆವ್ವ ಬರ್ತಿತ್ತು ಅದಕ್ಕೆ ತಗೊಂಡೆ, ಅಥವಾ ಸಾಲ ಇತ್ತು ಅದಕ್ಕೆ ತಗೊಂಡೆ, ಅಥವಾ ಪಕ್ಕದ ಮನೆ ಲಿಂಬೆ ಹುಳಿ ಇರ್ತಿದ್ರು ಅದಕ್ಕೆ ತಗೊಂಡೆ. ಈ ರೀತಿಯಾಗಿ ಯಾವ್ದಾದ್ರು ಒಂದು ಕಾರ್ಯವನ್ನು ಅಥವಾ ಬಿಲೀವ್ ಮಾಡಿ ನಾವು ತಗೊಂಡದ್ದ, ಅಥವಾ ಯಾವುದರ ಆಧಾರದ ಮೇಲೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡೇವೆ ಎಂಬುದಾಗಿ ನಮ್ಮನ್ನೇ ನಾವು ಇವತ್ತು ಕೇಳ್ಕೋಬೇಕು. ಪ್ರೈಸ್ ಗಾಡ್. ಎಲ್ಲರೂ ಶಾಂತವಾದ್ರಿ. ಪ್ರೈಸ್ ಗಾಡ್. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇಲ್ಲಿರುವಂತ ಎಲ್ಲರಿಗೂ ಕೂಡ, ನೋಡುವಂತ ಎಲ್ಲರಿಗೂ ಕೂಡ ನಾನು ಕೇಳುವಂತ ಸಂಗತಿ, ನೀವು ಯಾವ ಆಧಾರದ ಮೇಲೆ ಏನಕ್ಕಾಗಿ ದೀಕ್ಷಾ ಸ್ನಾನ ತಗೊಂಡ್ರಿ? ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಆಧಾರದ ಮೇಲೆಯೋ, ಪ್ರೈಸ್ ಗಾಡ್, ಏನಕ್ಕಾಗಿ ತೆಗೆದುಕೊಂಡ್ರಿ ಎಂಬುದನ್ನು ಅವರಿಗೆ ಪ್ರಶ್ನೆ ಮಾಡುವಾಗ ಬೈಬಲ್ ಹೇಳ್ತದೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ ಎಂಬುದಾಗಿ ಅವರಿಗೆ ಗೊತ್ತಿದೆ. ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತಾರೆ. ಆಮೇನ್. ಯೋಹಾನನ ಕಾಲಘಟ್ಟದಲ್ಲಿ ನೋಡಿ, ಈಗ ಜಸ್ಟ್ ಯೇಸು ಕ್ರಿಸ್ತನೊಟ್ಟಿಗೆ ಬರುವುದಷ್ಟೇ, ಅಷ್ಟರಲ್ಲೇ ಅವನನ್ನು ಸೆರೆಮನೆಗೆ ಹಾಕಿದ್ರು. ಆನಂತರ ಏನಾದ? ಯೋಹಾನ ತೀರಿ ಹೋದ, ಹೌದಲ್ವಾ? ಯೋಹಾನನ ಪ್ರಾಣ ನಷ್ಟ ಆಯ್ತಾ? ಶಿಷ್ಯರನ್ನು ಅವನು ಯೇಸುವಿಗೆ ಕೊಡ್ಬೇಕಾಗಿತ್ತು, ನೋಡಪ್ಪ ಇದು ಶಿಷ್ಯರು, ನಿಂದು ಶಿಷ್ಯರು ಅಂತ. ಆದ್ರೆ ಯೋಹಾನನ ಬೋಧನೆ ಅವರು ನಂಬಿದ್ರು. ಯೇಸು ಕ್ರಿಸ್ತನ ಕಾಲಘಟ್ಟ ಆಗುವಾಗ ಇನ್ನೂ ಕೂಡ ಅವನು ಮೆಸ್ಸಿಯನ್ ಎಂಬುದಾಗಿ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅವನ ಶಿಷ್ಯರನ್ನು ಒಬ್ಬರನ್ನು ಯೇಸುವಿನ ಬಳಿ ಕಳಿಸುವಾಗ, ಯೇಸು ಅಲ್ಲಿ ಊರಲ್ಲಿ ಕೊಲ್ಲುವುದಿದೆವು ಹಿಂಗೆ ಎಂಬುದಾಗಿ ಒಂದು ಸಾಮ್ಯ ರೂಪದಲ್ಲಿ ಮಾತಾಡುವಾಗ ಅವರಿಗೆ ಅರ್ಥ ಆಗ್ಲಿಲ್ಲ. ಅವರು ಅದನ್ನೇ ಹೋಗಿ ಹೇಳಿದ್ರು, ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಣ್ಣು ಬರ್ತದೆ, ಇದೆಲ್ಲ ಬರ್ತದೆ ಎಂಬುದಾಗಿ ಹೋಗಿ ನಿನ್ನ ಯೋಹಾನಿಗೆ ಹೇಳು ಅಂತೇಳಿ ಯೇಸ್ವಾಮಿ ಶಿಷ್ಯರನ್ನು, ಅವನ ಶಿಷ್ಯರನ್ನು ಕಳಿಸ್ತಾರೆ. ಅಷ್ಟರ ಒಳಗೆ ಸ್ವಲ್ಪ ದಿವಸದ ಮೇಲೆ ಯೋಹಾನನ ತಲೆ ಏನಾಯ್ತು? ಹೋಯ್ತು. ಅವನು ಶಿರಛೇದನ ಆದ, ಅವನು ರಕ್ತ ಸಾಕ್ಷಿಯಾಗಿ ಸತ್ತು ಹೋದನು. ಈಗ ಯೋಹಾನನ ಶಿಷ್ಯರು ಅನಾಥರಾದ್ರು. ನೋಡಿ, ಶಿಷ್ಯರು ಏನಾಗ್ಬಾರ್ದು? ಯಾವತ್ತು ಕೂಡ ಅನಾಥರಾಗಬಾರ್ದು. ಶಿಷ್ಯತ್ವ, ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕಾದ್ರೆ ಅವನು ಬೋಧನೆಯನ್ನು ಪಾಲನೆ ಮಾಡಬೇಕು, ಅವನು ಉಪದೇಶವನ್ನು ಅಂಗೀಕರಿಸಬೇಕು, ಆ ಉಪದೇಶದಲ್ಲಿ ನಡಿಬೇಕು. ಅವನು ಸಭೆಗೆ ಬರದೆ ಹೋಗುವುದು, ದೇವರ ಚಿತ್ತಕ್ಕೆ ಒಳಪಡದಿರುವುದು, ನಾನು ಮನೆಯಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಹೇಳುವಂಥದ್ದು, ಅವನು ಒಬ್ಬ ಒಳ್ಳೆಯ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಎಷ್ಟೋ ಜನರು ಆ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಎಲ್ಲ ಯೇಸು ಸ್ವಾಮಿ ಕಟ್ಟಡಕ್ಕೆ ಬರುವುದಲ್ಲ, ನಮಗೋಸ್ಕರ ಬರುವುದಲ್ಲ. ಹಾಗಾದ್ರೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಹೇಗೆ? ಪ್ರೈಸ್ಗಳ ಅನ್ಯನತೆ ಇಲ್ಲದ ಪ್ರಾರ್ಥನೆ, ದೇವರ ಭಯವಿಲ್ಲದ ಪ್ರಾರ್ಥನೆ, ಆಸಕ್ತಿ ಇಲ್ಲದ ಪ್ರಾರ್ಥನೆಯನ್ನು ದೇವರು ಏನ್ ಮಾಡುವುದಿಲ್ಲ? ಕೇಳುವುದಿಲ್ಲ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಬೋಧನೆಗೆ ಕೈಕೊಳ್ಳುವಂತ ಸಂದರ್ಭದಲ್ಲಿ ಗುರು ಏನಾದ? ಸತ್ತು ಹೋದ. ಈಗ ಆ ಶಿಷ್ಯರು ಅನಾಥರಾದ್ರು. ಅವ್ರು ಏನ್ ಮಾಡ್ತಿದ್ರು ಎಂಬುದಾಗಿ ಗೊತ್ತಿಲ್ಲ. ಪ್ರೈಸ್ ಗಾಡ್. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೊಂಡಿವಿ ಅಂತ ಹೇಳ್ತಾ ಇಲ್ಲ, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಅವನ ಬೋಧನೆ ಹೇಗಿತ್ತು? ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿ, ಅಷ್ಟೇ. ದೇವರು ಯಾರು? ಮೆಸ್ಸಿಯನ್ ಯಾರು? ಯೇಸು ಕ್ರಿಸ್ತನ್ ಯಾರು? ಸುವಾರ್ತೆ ಏನು? ರಕ್ಷಣೆ ಏನು? ಏನಾದ್ರೂ ಗೊತ್ತಿತ್ತಾ? ಹಲೋ, ನಾನು ಕೇಳ್ತಾ ಇರುವಾಗ ಇಲ್ಲಿ ನೋಡ್ತಾ ಇರಬೇಕು. ಏನಾದ್ರೂ ಗೊತ್ತಿತ್ತಾ? ಸರಿಯಾಗಿ ಗಮನವಿಟ್ಕೊಳ್ರಿ. ಯೋಹಾನನ ಕಾಲಘಟ್ಟದಲ್ಲಿ ಯೋಹಾನನ ಶಿಷ್ಯರಿಗೆ ಯೋಹಾನ ಬೋಧಿಸುವಾಗ ಒಂದು ವೇಳೆ ಅವರಿಗೆ ಏನಾದ್ರೂ ಗೊತ್ತಾಯ್ತಾ ಯೇಸುವೇ ದೇವರು ಎಂಬುದಾಗಿ? ಇಲ್ಲ. ನಾವು ಬೈಬಲಲ್ಲಿ ಎಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟರೊಟ್ಟಿಗೆ ಯೋಹಾನನ ಈ ಲೋಕದ ಯಾತ್ರೆ ಮುಗಿಸಿ ಆಯ್ತು. ಅವನ ಶಿಷ್ಯರು ಎಲ್ಲಿ ಹೋದ್ರಂತಾನೆ ಗೊತ್ತಿಲ್ಲ. ಆದರೆ ಎಪೇಸಕ್ಕೆ ಬರುವಾಗ ನಾವು ನೋಡ್ತೇವೆ, ಎಪೇಸಕ್ಕೆ ಬರುವಾಗ ಈ ಒಬ್ಬ ಅಪೋಸ್ತಲಿಗೆ ಯೋಹಾನನ ಶಿಷ್ಯರೆಲ್ಲ ಸಿಗ್ತಾರೆ. ಯೋಹಾನನ ಶಿಷ್ಯರ ಕುರಿತು ಕೇಳ್ತಾರೆ, ನೀವು ಪವಿತ್ರಾತ್ಮ ದಾನವನ್ನು ಹೊಂದಿದ್ದೀರಾ ಎಂಬುದಾಗಿ ಹೇಳುವಾಗ ಅವ್ರು ಹೇಳ್ತಾರೆ, ಪವಿತ್ರಾತ್ಮನ ವಿಷಯನೇ ನಮಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ.
ಹಲ್ಲೇಲೂಯ, ಹಲ್ಲೇಲೂಯ. ಯೋಹಾನ ಪವಿತ್ರಾತ್ಮನ ದಾನವನ್ನು ನೋಡಿದ್ನಾ ಇಲ್ವಾ? ಹೇಗೆ ನೋಡಿದ? ಯೋಹಾನ ಪವಿತ್ರಾತ್ಮನ ವರವನ್ನು ನೋಡಿದನಾ ಇಲ್ವಾ? ಅಥವಾ ಪವಿತ್ರಾತ್ಮನ ದಾನವನ್ನು ನೋಡಿದ್ನಾ ಇಲ್ವಾ? ನೋಡಿ, ಯೋಹಾನನೇ ಯೇಸುವಿಗೆ ದೀಕ್ಷಾಸ್ನಾನ ಕೊಟ್ಟದ್ದು. ಪವಿತ್ರಾತ್ಮ ಅವನ ಮೇಲೆ ಇಳಿಯುವಾಗ ನೋಡಿದಾನೆ, ಹೌದಲ್ವಾ? ಆದ್ರೆ ನೋಡ್ರಿ, ಅವನು ಕೊಟ್ಟಿರುವಂತ ವ್ಯಕ್ತಿಗಳಿಗೆ ಪವಿತ್ರಾತ್ಮ ವರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಎಷ್ಟು ಜನರಿಗೆ ಅರ್ಥ ಆಯ್ತು ನಾನು ಹೇಳಿದಂತ ಮಾತು? ಯಾವ ಯೋಹಾನ ಯೇಸುವಿಗೆ ದೀಕ್ಷಾಸ್ನಾನ ಕೊಟ್ಟನೋ ಅವನು ಪವಿತ್ರಾತ್ಮ ಇಳಿದು ಬರುವುದನ್ನು ನೋಡಿದ, ಯೇಸುವಿನ ಮೇಲೆ ಪವಿತ್ರಾತ್ಮ ಬರುವುದನ್ನು ನೋಡಿದ. ಆದ್ರೆ ಅದೇ ಯೋಹಾನ ತನ್ನ ಶಿಷ್ಯರಿಗೆ ಕೊಡುವಾಗ ಅವರು ಹೇಳ್ತಾರೆ, ಪವಿತ್ರಾತ್ಮ ವರ ಅಂದ್ರೆ ನಮಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ಅವರಿಗೆ ಬೋಧನೆ ಇಲ್ಲ, ಉಪದೇಶ ಇಲ್ಲ. ಪ್ರೈಸ್ ಗಾಡ್. ಬೋಧನೆ ಇಲ್ಲದಂತ ಸಭೆ, ಉಪದೇಶ ಇಲ್ಲದ ಸಭೆ ಕೆಲವು ಸರಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಅಲ್ಲಿ ಸಂತೆಯಲ್ಲಿ ಮೀನು ಬೇಕಾ ಮೀನು, ಟೊಮೆಟೊ ಬೇಕಾ ಟೊಮೆಟೊ, ಅವರವರ ಪ್ರಾಬ್ಲಮ್ಗಳನ್ನು ಮಾತ್ರ ಹೇಳ್ತಾರೆ ಹೊರತು ಅವರು ದೇವರಲ್ಲಿ ಏನು ಕಂಡುಕೊಳ್ಬೇಕು, ಏನು ತೆಗೆದುಕೊಳ್ಬೇಕು ಅದು ಅವರಿಗೆ ಸಿಕ್ಕುವುದಿಲ್ಲ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಯಾವ ಸಭೆಯಲ್ಲಿ ಬೋಧನೆ ಇರುವುದಿಲ್ವೋ, ಯಾವ ಸಭೆಯಲ್ಲಿ ಸರಿಯಾದ ಉಪದೇಶ ಇಲ್ವೋ, ಯಾವ ಸಭೆಯಲ್ಲಿ ದೇವರ ವಾಕ್ಯದ ಪ್ರಭಾವ ಕಡಿಮೆ ಆಗಿದೆಯೋ ಅಲ್ಲಿ ಜನಗಳಿಗೆ ಏನು ಗೊತ್ತಿರುವುದಿಲ್ಲ. ಅದೇ ರೀತಿಯಲ್ಲಿ ದೀಕ್ಷಾಸ್ನಾನ ಕೊಟ್ಟಾಗಿದೆ, ಆದ್ರೆ ಈ ಶಿಷ್ಯರಿಗೆ ಪವಿತ್ರಾತ್ಮನ ವರ ಏನಂತ ಗೊತ್ತಿಲ್ಲ. ಇವರು ಕೇವಲ ಯೋಹಾನನ ಶಿಷ್ಯರಾಗಿದ್ರು, ತಮ್ಮ ಗುರುವನ್ನು ಕಳೆದುಕೊಂಡಿದ್ರು, ಯಾವ ಮಂದೆಗೂ ಸೇರಿಸಿಲ್ಲ, ಯಾವ ಅನುಭವ ಇವರಿಗಿಲ್ಲ. ಹಾಗಾದ್ರೆ ಇವರು ತೆಗೆದುಕೊಂಡ ದೀಕ್ಷಾಸ್ನಾನ ಏನು? ದೇವರ ವಾಕ್ಯದ ಸಂಬಂಧಪಡುವ? ಹಲೋ, ಒಬ್ಬ ವ್ಯಕ್ತಿ ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ಮನೆಯಲ್ಲೇ ಇರ್ತೀನಿ ಎಂಬುದಾಗಿ ಹೇಳಿದ್ರೆ ಅವನ ದೀಕ್ಷಾಸ್ನಾನದ ನಿಯಮ ಪರಿಪೂರ್ಣವಾಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬೈಬಲ್ ಹೇಳುದು, ಹಲ್ಲೆಲೂಯಾ, ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 ಮತ್ತೆ 19ನೇ ವಾಕ್ಯ ಸರಿಯಾಗಿ ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19. ಗ್ರೇಟ್ ಕಮೆಂಡ್ಮೆಂಟ್ಸ್. ನೋಡಿ, ಯೋಹಾನನಿಗೆ ಅಧಿಕಾರ ಕೊಡ್ಲಿಲ್ಲ ಪರಲೋಕದಲ್ಲಿ ಭೂಲೋಕದಲ್ಲಿಯೂ, ಆದ್ರೆ ಯೇಸು ಎನ್ನುವಂತ ಈ ಲೋಕ ರಕ್ಷಕನಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ಆದ್ದರಿಂದ ಮೊದಲನೇದಾಗಿ ಏನ್ ಹೇಳಿದ್ರು? ಹೊರಟು ಹೋಗಿ. ಈಗ ಯಾರು ಫಾಲೋ ಮಾಡ್ಬೇಕು? ಯೋಹಾನನು ಫಾಲೋ ಮಾಡ್ಬೇಕು, ಅದನ್ನು ಶಿಷ್ಯರು ಫಾಲೋ ಮಾಡ್ಬೇಕು. ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಮೊದಲನೇದಾಗಿ ಏನ್ ಮಾಡ್ಬೇಕಂತೆ? ಈಗ ಏನ್ ಮಾಡಿದ ಯೋಹಾನ? ಶಿಷ್ಯರನ್ನಾಗಿ ಮಾಡಿದಾನೆ ಇಲ್ವಾ? ಸ್ನಾನಿಕನಾದ ಯೋಹಾನ ತನಗೆ ಒಬ್ಬ ಶಿಷ್ಯರನ್ನಾಗಿ 12 ಜನರನ್ನು ಮಾಡಿದ್ದಾನೆ. ಹಲ್ಲೇಲೂಯ. ಆದರೆ ನೆಕ್ಸ್ಟ್ ವಾಕ್ಯ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಗಮನಿಸಿ, ಅವರಿಗೆ ಪವಿತ್ರಾತ್ಮ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿದ್ನಾ? ಹಲೋ, ಮಾಡಿಸಿದ್ನಾ? ನೀವು ಬೈಬಲ್ ಓದದ್ದೇ ಇವತ್ತು ಕೊರತೆ ನಿಮಗೆ. ಹಲ್ಲೆಲೂಯ. ಅವರು ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿಲ್ಲ. ಯೋಹಾನನು ಏನು ಬೋಧನೆ ಕೊಟ್ಟನು ಅದರಲ್ಲಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಏನು ಬೋಧನೆ? ಒಂದು ಯೋಹಾನದು, ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು. ಅವರಿಗೆ ದೇವರ ರಾಜ್ಯ ಅಂದ್ರೆ ಏನಂತ ಗೊತ್ತಾಗಿಲ್ಲ, ದೇವರ ಕಾರ್ಯ ಏನಂತ ಗೊತ್ತಿಲ್ಲ, ಯಾರ ಹೆಸರಲ್ಲಿ ತೆಗೆದುಕೊಳ್ಬೇಕಂತ ಗೊತ್ತಿಲ್ಲ. ಕೊಟ್ಟ. ಪ್ರೈಸ್ ಗಾಡ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಮುಂದೆ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ. ಇಲ್ಲಿ ಇದನ್ನು ಮರೆತು ಬಿಟ್ಟ. ದೀಕ್ಷಾಸ್ನಾನ ಯಾರ ಹೆಸರಲ್ಲಿ ಕೊಟ್ಟ ಅಂತ ಗೊತ್ತಿಲ್ಲ. ಅವರು ಹೇಳ್ತಿದ್ರೆ ಯೋಹಾನನ ಬೋಧನೆ ಮೇಲೆ ತೆಗೆದುಕೊಂಡಿದ್ವಿ. ಯೋಹಾನ ಯೇಸುವಿನ ಕುರಿತು ಬೋಧನೆ ಮಾಡಲಿಲ್ಲ. ಮಾಡಿದ್ನ? ಅಲೋ, ಯೋಹಾನನಿಗೆ ಬೋಧನೆ ಮಾಡ್ಲಿಕ್ಕೆ ಸಮಯ ಇತ್ತ? ಅವನಿಗೇನೆ ಕನ್ಫರ್ಮೇಶನ್ ಇಲ್ಲ. ಇವನೇ ರಕ್ಷಕನ, ಹೋಗಿ ಶಿಷ್ಯನನ್ನು ಕಳಿಸ್ತಾನೆ. ಬರಬೇಕಾದ ನೀನು ಅಥವಾ ಬೇರೆಯವನ್ನ ನೋಡ್ಬೇಕಾ ಅಂತ ಮೊದಲೇ ಕಳಿಸ್ತಾನೆ. ಓದಿದ್ದೀರಾ ನೀವು? ಹಲ್ಲೇಲೂಯ. ಅವನಿಗೆ ಗೊತ್ತಿಲ್ಲ ರಕ್ಷಕನ ಇವನು ಎಂಬುದಾಗಿ. ಪ್ರವಾದಿ ಆದವನಿಗೆ ಗೊತ್ತಿಲ್ಲ, ಕನ್ಫರ್ಮೇಶನ್ ಇಲ್ಲ. ಅವನ ಲಾಸ್ಟ್ ಸ್ಟೇಜ್ ಅಲ್ಲಿ ಅವನಿದ್ದಾನೆ, ಸೆರೆಮನೆಯಲ್ಲಿ. ಶಿಷ್ಯರನ್ನು ಕಳಿಸಿ ಹೇಳ್ತಾನೆ, ಬರಬೇಕಾದವನು ಇವನು ಅಥವಾ ಬೇರೆಯವ್ರನ್ನ ನೋಡ್ಬೇಕು. ಈಗ ಅವನು ಬೋಧನೆ ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬ ವ್ಯಕ್ತಿಗೆ ದೇವರ ವಾಕ್ಯದ ಕನ್ಫರ್ಮೇಶನ್ ಇಲ್ಲದೆ, ನಿತ್ಯ ಜೀವ ಇದೆ ಎಂಬುದಾಗಿ ಗೊತ್ತಿಲ್ಲದೆ, ದೇವರ ವಾಕ್ಯದ ಪರಿಜ್ಞಾನ ಇಲ್ಲದೆ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಲೋ, ಸಾಧ್ಯ ಇದೆಯಾ? ಅಂತ ವ್ಯಕ್ತಿ ಯೋಹಾನನಾಗಿದ್ದ. ಗಮನಿಸಿ, ಈ ಯೋಹಾನ, ಸ್ನಾನಿಕನಾದ ಯೋಹಾನ ಸ್ನಾನ ಮಾಡಿಸುವುದಕ್ಕೆ ಬಂದನೇ ಹೊರತು ಉಪದೇಶವಾಗ್ಲಿ ಬೋಧನೆ ಆಗ್ಲಿ ಅವನಲ್ಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ರಕ್ಷಕನು ಎಂಬುದಾಗಿ ಅವನಿಗೇನೆ ಗೊತ್ತಿರಲಿಲ್ಲ. ಆದ್ರಿಂದ ಅವನ ಶಿಷ್ಯರು ಕೂಡ ಅದೇ ರೀತಿಯಾಗಿತ್ತು.
ಪ್ರೈಸ್ ಗಾಡ್. ಹಾಗಾದ್ರೆ ಇವರು ತೆಗೆದುಕೊಂಡ ದೀಕ್ಷಾ ಸ್ಥಾನ ಯಾವುದರ ಮೇಲೆ ಅಲ್ಲ? ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಅಲ್ಲ. ಅದೇ ರೀತಿಯಲ್ಲಿ ಇವರಿಗೆ ಏನ್ ಸಿಕ್ಕಲಿಲ್ಲ? ಕೆಳಗಿನ ವಾಕ್ಯ ಹೇಳುವ ಪ್ರಕಾರ, ಈಗ ತಂದೆಯ ಮಗ ಪವಿತ್ರಾತ್ಮ ಹೆಸರು ದೀಕ್ಷಾಸ್ಥಾನ ಮಾಡಿಸಿ ನಾನು ಅವರಿಗೆ ಆಜ್ಞಾಪಿಸಿದೆಲ್ಲ ಕೈಕೊಂಡು ನಡೆಯುವುದಕ್ಕೆ ಉಪದೇಶ ಮಾಡಿ. ಇದು ಉಪದೇಶ ಅವರಿಗೆ ಸಿಕ್ತಾ? ಈ ಉಪದೇಶನು ಸಿಕ್ಕಲಿಲ್ಲ. ಗಮನಿಸಿ, ಅವರು ಶಿಷ್ಯರಾಗಿದ್ದಾರೆ. ದೀಕ್ಷಾಸ್ಥಾನ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಅಲ್ಲ. ಎರಡನೇದಾಗಿ ಅವರಿಗೆ ದೇವರ ವಾಕ್ಯದ ಉಪದೇಶ ಸಿಕ್ಕಲಿಲ್ಲ. ಒಬ್ಬ ವ್ಯಕ್ತಿ ದೇವರ ವಾಕ್ಯದಲ್ಲಿ ಅಪಾಯದಲ್ಲಿದ್ದಾನೆ ಅಂತ ಹೇಳಿದಕ್ಕೆ ಗುರುತು ಏನಂದ್ರೆ, ಅವನು ಸಭೆಯೊಟ್ಟಿಗೆ ಅಲ್ಲ ಕಳಕೊಂಡ ಅನ್ಯನತೆ ಅವನಿಗೆ ಅಪಾಯವಾಗಿರ್ತದೆ. ಅಲ್ಲೇಲುಯ್ಯ. ಸಭೆಯೊಟ್ಟಿಗೆ ಪ್ರೀತಿಯಲ್ಲಿ ಇಲ್ಲದೆ ಹೋದ್ರೆ, ಉಪದೇಶದಲ್ಲಿ ನೆಲೆಗೊಳ್ಳದೆ ಹೋದ್ರೆ, ಬೋಧನೆಯಲ್ಲಿ ನೆಲೆಗೊಳ್ಳದೆ ಹೋದ್ರೆ, ದೇವರ ಅನ್ಯತೆಯಲ್ಲಿ ಅವರು ಸೇರಿ ಬರದಿದ್ರೆ ಅಂತ ಒಬ್ಬ ವ್ಯಕ್ತಿ ಒಬ್ಬ ಶಿಷ್ಯನಾಗಬಹುದು, ಆದ್ರೆ ಯೇಸುವಿನ ನಿಜವಾದ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ಇವರು ಕೂಡ ಹಾಲೆಲೂಯ ಅಪೊಸ್ತಲನಿಗೆ ಸಿಕ್ಕುವಾಗ ಇವರು ಅಪಾಯದಲ್ಲಿದ್ರು. ಅಲ್ಲೇಲೂಯ. ಒಂದು ವೇಳೆ ಇವರು ಪ್ರಾಣ ಬಿಟ್ಟು ಹೋದ್ರೆ ಇವರು ಖಂಡಿತವಾಗಿ ಪರಲೋಕಕ್ಕೆ ಸೇರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಎಂಬುದಾಗಿ ನಾನು ನಂಬ್ತೀನಿ. ಯಾಕಂದ್ರೆ 3ನೇ ವಾಕ್ಯ ನೋಡ್ರಿ, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಅದರ ಅರ್ಥ ನಿಮಗೆ ಹೇಳಿದೆ. ಯೋಹಾನ ಬೋಧನೆ ಹೇಗಿರ್ತದೆ? ಯೋಹಾನ ಬೋಧನೆ ಹೇಗಿರ್ತದೆ ಅಂತ ನಾನು ಹೇಳಿದೆ. ಅವನಿಗೆ ರಕ್ಷಕನು ಯಾರಂತ ಗೊತ್ತಾಗಿಲ್ಲ, ಉಪದೇಶ ಮಾಡಲಿಕ್ಕೆ ಸಮಯನೇ ಇರಲಿಲ್ಲ, ಲೋಕದ ಯಾತ್ರೆಯನ್ನು ಮುಗಿಸಿ ಆಯ್ತು, ಶಿಷ್ಯರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಕೊನೆಯದಾಗಿ ಎಫೆಸಕ್ಕೆ ಬರುವಾಗ ಶಿಷ್ಯರು ಸಿಗ್ತಾರೆ. ಅವರು ಹೇಳ್ತಾರೆ ದೀಕ್ಷಾಸ್ನಾನ ಈ ರೀತಿಯಾಗಿ ಮಾಡಿಕೊಂಡೆವು ಅಂದರು. ಅದಕ್ಕೆ ಅಪೊಸ್ತಲ ಪೌಲನವರಿಗೆ ಏನ್ ಹೇಳ್ತಾ ಇದ್ದಾನೆ? 4ನೇ ವಾಕ್ಯ. ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇರಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಮೇನ್. ಇವರು ದೇವರ ರಾಜ್ಯದ ಕುರಿತು ಹೇಳುವಂತದನ್ನು ಇವನು ಹೇಳ್ತಾ ಇದ್ದಾನೆ. ಏನಂದ್ರೆ ಅಪೊಸ್ತಲ ಪೌಲನು, ಯೋಹಾನನು ಯೇಸು ಕ್ರಿಸ್ತನ ಹೆಸರನ್ನೇ ಪ್ರಕಟ ಮಾಡಿದ್ದು. ಆ ಅಡವಿಯಲ್ಲಿ ಕೂಗುವನ ಶಬ್ದ ಯೋಹಾನ್ ಆಗಿರ್ಬೋದು, ಆದ್ರೆ ನಿಜವಾದ ಶಬ್ದ ಬರ್ತದೆ ಎಂಬುದಾಗಿ ಯಾರ ಕುರಿತು ಹೇಳಿದ್ದಾನೆ? ಅದು ಯೇಸು ಎಂಬುದನ್ನು ಅವರಿಗೆ ತಿಳಿಸ್ತಾ ಇದ್ದಾನೆ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಪೌಲನು ಹೇಳ್ತಾ ಇದ್ದಾನೆ, ದೀಕ್ಷಾಸ್ಥಾನ ಕೊಟ್ಟದ್ದು ಯಾರ ವಿಷಯದಲ್ಲಿ ಅಂತಲ್ಲ, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ, ಅಂದ್ರೆ ಅವನಿಗೆ ಯೇಸು ಅಂತ ಯೋಹಾನಿಗೆ ಏನ್ ಪ್ರಕಟಣೆ ಕೊಡಲ್ಪಟ್ಟದ್ದು? ನನ್ನ ಹಿಂದೆ ಯಾರು ಬರ್ತಾನೋ ಅವನ್ ನನಗಿಂತ ಶಕ್ತನು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಯೋಹಾನ್ ಬೋಧಿಸಿದ್ದು ಏನಂದ್ರೆ, ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನು. ಕರೆಕ್ಟಾ? ಬೋಧಿಸಿದ್ದು ಕರೆಕ್ಟಾ? ಅದನ್ನು ಅಪೊಸ್ತಲ ಪೌಲ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ನೋಡ್ರಿ 4ನೇ ವಾಕ್ಯ, ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಈಗ ಅವನಿಗೆ ಗೊತ್ತಿಲ್ಲ, ಅದು ಯೋಹಾನಿಗೆ ಗೊತ್ತಿಲ್ಲ, ಅವನ ಶಿಷ್ಯರಿಗೆ ಗೊತ್ತಿಲ್ಲ, ಇವನದ್ರ ಅರ್ಥ ಹೇಳ್ತಿದ್ದಾನೆ. ಅಂದ್ರೆ ಯಾರಂತ? ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾರು ಸುವಾರ್ತೆ ಅಂದ್ರೆ ಯೇಸು ಅಂದ್ರೆ ಗೊತ್ತಿಲ್ಲವೋ ಅಂತ ಒಂದು ಶಿಷ್ಯರ ಗುಂಪು ಅಪೊಸ್ತಲ ಪೌಲನನ್ನು ಸಂಧಿಸುವಾಗ, ಪವಿತ್ರಾತ್ಮ ದಾನ ಹೊಂದದಂತ ಶಿಷ್ಯರನ್ನು ಅಲ್ಲಿ ಪೌಲನು ಸಂಧಿಸುವಾಗ ಅವರಿಗೆ ಹೇಳುವಂತ ಒಂದು ಕಾರ್ಯ ಏನಂದ್ರೆ, ತನ್ನ ಹಿಂದೆ ಬರುವಾತನು ಯಾರು ಎಂಬುದನ್ನು ಯೋಹಾನನು ಹೇಳಿದಾನೋ ಅವನೇ ಯೇಸು. ಹಲ್ಲೆಲೂಯಾ. ಈಗ ಇವರಿಗೆ ಪ್ರಕಟವಾಯಿತು, ನಾವು ತೆಗೆದುಕೊಳ್ಳಬೇಕಂತ ದೀಕ್ಷಾಸ್ಥಾನ, ನಾವು ಹೊಂದಬೇಕಂತ ಉಪದೇಶ ಅದು ಯೋಹಾನನದಲ್ಲ, ಅದು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಯೇಸು ಕ್ರಿಸ್ತನು ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಇಷ್ಟು ಜನ ಇಷ್ಟು ದಿವಸ ಅವರು ಮಂಕಾಗಿದ್ರು, ಇಷ್ಟು ದಿವಸ ಅವರಿಗೆ ಗೊತ್ತಾಗ್ಲಿಲ್ಲ ಯಾರ ಹೆಸರನ್ನು ತೆಗೆದುಕೊಂಡೆವು, ಯಾಕೆ ನಾವು ಉಪಯೋಗವಾಗಲಿಲ್ಲ, ಯಾಕೆ ದೇವರು ನಮ್ಮನ್ನು ನಡೆಸಲಿಲ್ಲ, ಯಾಕೆ ನಮ್ಮಲ್ಲಿ ಪವಿತ್ರಾತ್ಮನ ಕ್ರಿಯೆ ಬರಲಿಲ್ಲ, ಯಾಕೆ ಅನ್ಯ ಭಾಷೆ ವರವನ್ನು ಹೊಂದಿಲ್ಲ, ಯಾಕೆ ಬಿಡುಗಡೆ ಹೊಂದಿಲ್ಲ ಎಂಬುದಾಗಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾವಾಗ ಅಪೊಸ್ತಲ ಪೌಲನವರನ್ನು ಸಂಧಿಸಿದನೋ ಆಗ ಅವ್ರಿಗೆ ಗೊತ್ತಾಯಿತು, ಅವನು ಹೇಳ್ತಾ ಇದ್ದಂತ ಶಬ್ದ ಯೇಸು ಕ್ರಿಸ್ತನೇ, ಅವನು ನನಗಿಂತಲೂ ಶಕ್ತನಾಗಿರುವನು, ಹಿಂದೆ ಬರ್ತಾನೆ ಅಂತ ಹೇಳುವವನು ಇವನು ಯೇಸು ಕ್ರಿಸ್ತನೆಂಬುದಾಗಿ ಅವರಿಗೆ ಪ್ರಕಟವಾಯಿತು. ಹಲ್ಲೆಲೂಯಾ. ಆದರೆ ಮೊದಲು ಏನು ಹೇಳಿದವರು? ನಮಗೆ ಯೋಹಾನನ ಬೋಧನೆ ಕೇಳಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡೆವು. ನಿಮಗೆ ಅರ್ಥ ಆಯ್ತಾ ಪ್ರಕಟಣೆ? ನಾನು ಹೇಳಿದ ಪ್ರಕಟಣೆ ಅರ್ಥ ಆಯ್ತಾ? ವಾಕ್ಯ ಹೇಳ್ತದೆ. ಹಾಗಾದ್ರೆ ಅವನು ಕೂಡ ಜನರಿಗೆ ಅದನ್ನೇ ಹೇಳಿದ. ಏನು ಹೇಳಿದ? ನನ್ನ ಹಿಂದೆ ಬರುವಾತನಲ್ಲಿ ನೀವು ನಂಬಿಕೆ ಇಡಬೇಕು, ಅವನು ನನಗಿಂತಲೂ ಶಕ್ತನು. ಅವನು ಹೇಳ್ತಾ ಇರುವಾಗಲೇ ಯೇಸು ಕ್ರಿಸ್ತನಲ್ಲಿ ಬಂದು ದೀಕ್ಷಾಸ್ಥಾನ ತಗೊಂಡ. ಹೌದಲ್ವಾ?
ಈಗಲೂ ಅವನಿಗೆ ಗೊತ್ತಾಗ್ಲಿಲ್ಲ. ಆ ನಂತರ ಹೋಗಿದ ಮೇಲೆ ಹೇಳ್ತಾನೆ, ಬರ್ಲಿಕ್ಕಿರುವಂತ ಯೇಸು ಕ್ರಿಸ್ತನು ಅಥವಾ ಮೆಸ್ಸಿಯನು ಇವನ ಅಂತೇಳಿ ಯಾರನ್ನು ಕಳಿಸ್ತಾರೆ? ಅವನು ಶಿಷ್ಯರನ್ನು ಕಳಿಸ್ತಾರೆ. ಯೋಹಾನನ ಶಿಷ್ಯರಲ್ಲಿ ಒಬ್ಬನು ಬಂದು ಯೇಸುಡಿ ಕೇಳ್ತಾನೆ, ಹೌದಾ, ಬರ್ಲಿಕ್ಕಿರುವವರು ನೀವ? ಹಾಗೆ ಯೇಸು ಹೇಳುವಂತ ಕಾರ್ಯ, ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ, ಎಲ್ಲರೂ ನಂಬ್ತಾರೆ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಏನಂತೆ ಧನ್ಯನೇ ಎಂಬುದಾಗಿ ದೇವರ ವಾಕ್ಯ ಹೇಳಿ ಕಲಿಸ್ತಾನೆ. ಅವನಿಗೆ ಅರ್ಥ ಆಯ್ತು ಯೋಹಾನಿಗೆ, ಆದರೆ ಅಲ್ಲಿರುವಂತ ಶಿಷ್ಯರಿಗೆ ಅರ್ಥ ಆಗ್ಲಿಲ್ಲ. ಪ್ರೈಸ್ ಗಾಡ್. ಇವತ್ತು ಅನೇಕ ಸಭೆಗಳು ಹಾಗೆ, ಅಲ್ಲಿಯ ಏನು ಅರ್ಥ ಆಗ್ಬೇಕು ಅದನ್ನ ಅರ್ಥ ಮಾಡಿಕೊಳ್ಳದೆ, ಏನು ಅರ್ಥ ಆಗ್ಬಾರ್ದು ಅದನ್ನೆಲ್ಲ ಅರ್ಥ ಮಾಡಿಕೊಳ್ತಾರೆ. ಅಲ್ಲೇಲುಯ್ಯ. ಸಭೆಗಳಲ್ಲಿ ದೇವ ಜನರು ದೇವರ ವಾಕ್ಯವನ್ನು, ದೈವ ಜ್ಞಾನವನ್ನು, ವಿವೇಕವನ್ನು ಅರ್ಥ ಮಾಡಿಕೊಂಡ್ರೆ ಅವರು ಅನೇಕರಿಗೆ ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇನ್. 4ನೇ ವಾಕ್ಯದ ಕೆಳಭಾಗದಲ್ಲಿ ನಾವು ನೋಡ್ತೇವೆ, ಅವರು ಯಾವಾಗ ಈ ಮಾತನ್ನು ಹೇಳಿದರೋ ಆಗ ಅಲ್ಲಿ ವಾಕ್ಯ ಹೇಳ್ತದೆ, 5ನೇ ವಾಕ್ಯ, ಅವರು ಆ ಮಾತನ್ನು ಕೇಳಿ, ಇಷ್ಟರವರೆಗೆ ಕೇಳಿರ್ಲಿಲ್ಲ ಹಾಗಾದ್ರೆ, ಹೌದಲ್ವಾ? ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಾಗಾದ್ರೆ ಯಾರ ಹೆಸರಿನಲ್ಲಿ ಮಾಡಿದವರು? ಯೋಹಾನನ ಬೋಧನೆಯಲ್ಲಿ ಅಷ್ಟೇ. ಅನೇಕರು ಇವತ್ತು ದೀಕ್ಷಾ ಸ್ಥಾನ ತೆಗೆದುಕೊಂಡದಲ್ಲ ಹೇಗೆ? ಒಂದು ಬೋಧನೆ ಕೇಳಿ ನಾನು ತಗೊಂಡೆ. ಒಳಗೆ ಮಾನಸಾಂತರ ಬರ್ಲಿಕ್ಕೆ ಪವಿತ್ರಾತ್ಮನ ಇರ್ಬೇಕಲ್ವಾ? ಅವರು ಮಾನಸಾಂತರದಿಂದ ತೆಗೆದ್ರ? ಪವಿತ್ರಾತ್ಮನ ಇಲ್ಲದಂತ ಕಾಲಘಟ್ಟದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಪವಿತ್ರಾತ್ಮನ ಇರುವಂತ ಕಾಲಘಟ್ಟದಲ್ಲಿ ಜೀವಿಸಿದ್ರು ಕೂಡ ಅವರಿಗೆ ಪವಿತ್ರಾತ್ಮನ ಯಾರೆಂಬುದೇ ಗೊತ್ತಾಗ್ಲಿಲ್ಲ. ಯೇಸು ಅವರ ಕಣ್ಣ ಮುಂದೆ ಇದ್ರು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೋಧನೆಯಲ್ಲಿ ತೆಗೆದುಕೊಳ್ಳದಂತ ಕೆಲವು ಗುಂಪುಗಳಲ್ಲಿತ್ತು. ಅವರು ಯೋಹಾನನ ಬೋಧನೆಯಲ್ಲಿ ಮಾತ್ರ ದೀಕ್ಷಾಸ್ಥಾನ ತೆಗೆದುಕೊಂಡ ನಿಮಿತ್ತವಾಗಿ 2ನೇ ಒಂದು ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ತುಂಬಾ ಜನರಾಗಿ ನಮಗೆ ಗೊತ್ತಿರಲಿಲ್ಲ, ಪಾರ್ಶ್ವ ದೀಕ್ಷಾಸ್ಥಾನ ಕೊಟ್ಟರು, ಈಗ ನನಗೆ ಗೊತ್ತಾಯ್ತು, ಈಗ ನಾನು ತಗೊಳ್ತೀನಿ ಅಂತ. ಪ್ರಿಯರೇ, ಇವತ್ತು ಏನಕ್ಕೆಲ್ಲ ತುಂಬಾ ಸಭೆಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ದೀಕ್ಷಾಸ್ಥಾನ ಕೊಡ್ತಾರೆ ಅಂತ ಹೇಳಿದ್ರೆ, ದೆವ್ವ ಬಿಟ್ಟು ಹೋಗ್ಲಿಕ್ಕೆ ಒಂದು ದೀಕ್ಷಾಸ್ಥಾನ, ಪ್ರೈಸ್ ಗಾಡ್. ಮತ್ತೆ ಏನೇನಕ್ಕೆಲ್ಲ ಸಾಲ ಉಂಟಾ ದೀಕ್ಷಾಸ್ಥಾನ, ಪ್ರಾಬ್ಲಮ್ ಇದೆ ದೀಕ್ಷಾಸ್ಥಾನ, ಅವನು ಮಾನಸಾಂತರ ಒಂದು ಬೇಕು. ಒಬ್ಬ ವ್ಯಕ್ತಿ ಅಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಿಕ್ಕಿರುವಂತಹ ವಯಸ್ಸಾಗಿರ್ಬೇಕಾ? ಬೈಬಲ್ ಅಲ್ಲಿ ಏನಾದ್ರು ಇದೆಯಾ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಲ್ಲಿ 18 ವರ್ಷ ವಯಸ್ಸಾಗಿದೆಯಾ, 30 ವರ್ಷ ವಯಸ್ಸಾಗಿದೆಯಾ ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿಗೆ ಪಾಪದ ಅರಿವು ಗೊತ್ತಾಗ್ಬೇಕು. ಇದು ಪಾಪ, ನಾನು ಪಾಪಿ ಎಂಬ ಅರಿವು ಅವನಿಗೆ ಗೊತ್ತಾದ್ರೆ ಅವನು ಅಲ್ಲಿಯ ಸ್ವಂತ ರಕ್ಷಕನಾಗಿ ಕರ್ತನನ್ನು ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬಿ ದೀಕ್ಷಾಸ್ಥಾನ ಹೊಂದಿಕೊಳ್ಳಬಹುದು. ಹಲ್ಲೆಲೂಯಾ. ದೀಕ್ಷಾಸ್ಥಾನ ದೆವ್ವ ಬಿಡ್ಲಿಕ್ಕೆ, ಭೂತ ಓಡ್ಲಿಕ್ಕೆ ಅಲ್ಲ ಕೊಡುವುದು. ದೀಕ್ಷಾಸ್ಥಾನ ಕೊಡುವುದು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿ, ಹಲ್ಲೆಲೂಯಾ, ಬಾಯಿಂದ ಸ್ವಂತ ರಕ್ಷಕನಾಗಿ ಅರಿಕೆ ಮಾಡಿ ಹೃದಯದಲ್ಲಿ ನಂಬಲಿಕ್ಕೆ. ಯೋಹಾನ ಶಿಷ್ಯರು ಅದನ್ನು ಮಾಡಿದ್ರ? ಡೈರೆಕ್ಟ್ ದೀಕ್ಷಾಸ್ಥಾನ. ಪ್ರೈಸ್ ಗಾಡ್. ಅದಕ್ಕೆ 2ನೇ ದೀಕ್ಷಾಸ್ಥಾನಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕರ ಜೀವನದಲ್ಲಿ, ಅನೇಕರ ಸಭೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಬೋಧನೆ ಗೊತ್ತಿಲ್ಲದೆ, ಉಪದೇಶ ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ದೀಕ್ಷಾಸ್ಥಾನ ತೆಗೆದುಕೊಂಡು ಸಭೆಗಳು ನಷ್ಟಪಟ್ಟು ಹೋಗಿದೆ. ಕೆಲವರಿಗೆ ಆಶ್ಚರ್ಯ ಆಗಿದೆ, ಅಯ್ಯೋ ದೀಕ್ಷಾಸ್ಥಾನ ತಗೊಂಡ್ರು ದೆವ್ವ ಹೋಗ್ಲಿಲ್ಲಲ್ಲ. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತಗೊಂಡ್ರು ದೆವ್ವ ಹೋಗ್ಲಿಲ್ಲಲ್ಲ. ಯಾಕಂದ್ರೆ ಅವರಿಗೆ ದೀಕ್ಷಾಸ್ಥಾನ ಕೊಟ್ರೆ ಇವ್ರಿಗೆ ಜಗಳ, ಇವ್ರು ಕೊಟ್ರೆ ಅವ್ರಿಗೆ ಜಗಳ, ಅವ್ರಿಗೆ ಬೇಸರ ಆಗ್ಬಾರ್ದಂತ ಪಾಸ್ಟರ್ಗೆ ಜಗಳ, ಕೊನೆಗೆ ಅವರು ದೀಕ್ಷಾಸ್ಥಾನ ತಗೊಂಡ್ಬಿಡ್ತಾರೆ. ಪ್ರಿಯರೇ, ಒಬ್ಬ ವ್ಯಕ್ತಿ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ಅವನ ಜೀವಿತದಲ್ಲಿ ಮೊದಲನೇದಾಗಿ ಅವನು ತಿಳ್ಕೊಳ್ಬೇಕಾದೇನಂದ್ರೆ ತಾನು ಪಾಪಿ, ದುರ್ಮಾರ್ಗಿ ಎಂಬುದಾಗಿ ನಾವು ನಂಬಿ, ಆ ನಂತರ ನನ್ನ ಪಾಪದಿಂದ ಬಿಡುಗಡೆಗೊಳಿಸಲಿಕ್ಕೆ ಯೇಸು ಮಾತ್ರ ಸಾಧ್ಯ ಎಂಬುದಾಗಿ ಅವನನ್ನು ಬಾಯಿಂದ ಅರಿಕೆ ಮಾಡಿ ದೇವರ ವಾಕ್ಯವನ್ನು ಹೃದಯದಲ್ಲಿ ನಂಬಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ, ಅಂದರೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ತೆಗೆದುಕೊಳ್ಳುವಂಥದ್ದೇ ದೀಕ್ಷಾಸ್ಥಾನ ರಕ್ಷಣೆಯ ಗುರುತು. ಹಲ್ಲೆಲೂಯಾ. ಅದರ ಬದಲು ಬೇರೆ ಯಾವ ಮಾರ್ಗ ಇಲ್ಲ. ಈಗ ಇದನ್ನು ಮಾಡದಂತ ವ್ಯಕ್ತಿಗಳಿಗೆ ಬೈಬಲ್ ಹೇಳ್ತದೆ, ಅವರು ಈ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಲ್ಲೆಲೂಯಾ. ಈಗ ದೀಕ್ಷಾ ಸ್ನಾನ ಮಾಡಿಸಿದ ಮೇಲೆ ಅವರಿಗೆ ಕೊಡುವಂತ ಗುರುತು ಏನಂದ್ರೆ, ಪೌಲನು ಅವರ ಮೇಲೆ ಕೈಗಳನ್ನೆಲ್ಲೂ ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು, 12 ಮಂದಿ ಶಿಷ್ಯರು ಯೇಸುವಿಗೆ ಇದ್ದಾಗೆ ಯೋಹಾನಿಗಿದ್ರು. ಹಲ್ಲೆಲೂಯಾ. ಎಷ್ಟು ಮಂದಿ?
12 ಮಂದಿ ಯೇಸುವಿಗೆ ಎಷ್ಟು ಮಂದಿ ಶಿಷ್ಯರಿದ್ರು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದೇ ರೀತಿಯಲ್ಲಿ ಯೋಹಾನಿಗಿದ್ರು. ಈ 12 ಮಂದಿ ಗಂಡಸರು ಕೂಡ ಪವಿತ್ರಾತ್ಮ ದಾನವನ್ನು ಅವರು ಹೊಂದಿದ್ರು, ಪವಿತ್ರಾತ್ಮ ವರವನ್ನು ಅವರು ಹೊಂದಿದ್ರು. ಪ್ರಿಯರೇ, ಯೇಸುವಿನ ಕಾಲಘಟ್ಟದಲ್ಲಿ ನೋಡ್ರಿ, ಯೋಹಾನು ಕೊಡುವಂತ ಸಂದರ್ಭದಲ್ಲಿ ಅವನು ಜಸ್ಟ್ ಪ್ರಸಂಗ ಮಾಡಿದೇನೆಂದ್ರೆ, ದೇವರ ಕಡೆಗೆ ತಿರುಗಬೇಕಾದ್ರೆ ದೇವರ ಕಡೆಗೆ ತಿರುಗಿಕೊಂಡವರಿಗೆ ಮಾತ್ರ ದೀಕ್ಷಾ ಸ್ಥಾನ. ಹೌದಲ್ವಾ? ಅಡವಿಯಲ್ಲಿ ಕೂಗುವನ ಶಬ್ದ ಯಾರ್ದು? ಯೋಹನದು. ಅವನೇ ಹೇಳ್ತಾ ಇದ್ದಾನೆ, ನನ್ನ ಹಿಂದೆ ಬರಲಿಕ್ಕೆ ಶಕ್ತನೊಬ್ಬನಿದ್ದಾನೆ, ಅವನ ಕೆರಗಳ ಬಾರನ್ನು ಕೂಡ ಬಿಚ್ಚಲಿಕ್ಕೆ ನಾನು ಏನಲ್ಲ, ಯೋಗ್ಯನಲ್ಲ. ಆದ್ರೆ ಈ ಒಂದು ಪ್ರಕಟಣೆ, ಈ ಒಂದು ಮರ್ಮವು ಯೋಹಾನಿಗೆ ಶಿಷ್ಯರಿಗೆ ಮರೆಯಾಗಿತ್ತು. ಅವ್ರಿಗೆ ಉಪದೇಶ ಮಾಡುವವರಿಲ್ಲ, ಬೋಧನೆ ಮಾಡುವವರಿಲ್ಲ, ಸತ್ಯವನ್ನು ಹೇಳುವವರಿಲ್ಲ. ಆದ್ರಿಂದ ಆ ಸತ್ಯ ಅವರನ್ನು ಬಿಡುಗಡೆ ಮಾಡಲಿಲ್ಲ. ದಾಸತ್ವದಲ್ಲಿದ್ದಂತಹ ವ್ಯಕ್ತಿಗಳಿಗೆ ಅಪೊಸ್ತಲ ಪೌಲನು ಯಾವಾಗ ಸಂಧಿಸಿದನೋ ಆ ಶಿಷ್ಯರು ಕೂಡ ಯೇಸುವಿನ ಶಿಷ್ಯರಾಗಿ ಮಾರ್ಪಟ್ರು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಯಾರ ಶಿಷ್ಯರಾಗ್ಲಿಕ್ಕೆ ಕರೆಯಲ್ಪಟ್ಟವರಲ್ಲ. ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಮಾಡಬೇಕಾದ್ರೆ ಆತನಿಗೆ ನಾವು ಶಿಷ್ಯರಾಗಬೇಕು. ಹಲ್ಲೆಲೂಯಾ. ಯಾವ ಪಾಸ್ಟರ್ಗಳಿಗೆ ಶಿಷ್ಯರಲ್ಲ, ಯಾವ ಪ್ರವಾದಿಗೂ ಶಿಷ್ಯರಲ್ಲ, ಯಾವ ವ್ಯಕ್ತಿಗೂ ಶಿಷ್ಯರಲ್ಲ, ಯಾವ ಡಿನೋಮಿನೇಷನ್ಗೂ ಶಿಷ್ಯರಲ್ಲ. ನಾವೊಂದು ಸಭೆಯ ಮಕ್ಕಳಾದ ಮೇಲೆ, ಒಂದು ಸಭೆಯ ಜನಾಂಗವಾದ ಮೇಲೆ, ಒಂದು ಸಭೆಗಾಗಿ ದೇವರು ನಮ್ಮನ್ನು ನೇಮಿಸಿದ ಮೇಲೆ, ನಮ್ಮನ್ನು ದೇವರು ಉದ್ದೇಶಿಸಿದಂದ್ರೆ ಆತನ ಒಳ್ಳೆಯ ನಂಬಿಗಸ್ತ ಶಿಷ್ಯರಾಗಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪಾಪದ ಜೀವಿತದಲ್ಲಿ ಜೀವಿಸಿದಂತ ನಾವು ಮುಳ್ಳಿನ ಪೊದೆ ಎಂಬ ಈ ಲೋಕದಲ್ಲಿ ಅಲ್ಲಿ ಸಿಲುಕಿಕೊಂಡಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಒಳ್ಳೆಯ ಕುರುಬನಾಗಿ ಆ ಮುಳ್ಳಿನಿಂದ ನಮ್ಮನ್ನು ಬಿಡಿಸಿ, ನಮಗೆ ಹಲ್ಲೆಲೂಯಾ ದೇವರ ವಾಕ್ಯ ಎಂಬ ಜಲಸ್ನಾನ ಮಾಡಿಸಿ, ನಾವು ಶುದ್ಧ ಕನ್ಯೆಯಂತೆ ಪರಲೋಕದ ಮದಲಿಂಗನು ಬರುವ ತನಕ ನಮ್ಮನ್ನು ಆತನು ಕಾಪಾಡಿ ನಡೆಸಿ, ಲೋಕದಲ್ಲಿ ನಮಗೆ ಬರುವಂತೆ ಎಲ್ಲಾ ತೊಂದರೆಗಳು, ಇಕ್ಕಟ್ಟುಗಳಿಂದ ನಮ್ಮನ್ನು ರಕ್ಷಿಸಿ, ಸೆರೆಮನೆಯೋ ಜೈಲೋ ಅವಸ್ಥೆಗಳು ಪರಿಸ್ಥಿತಿಗಳು ಏನೇ ಬರಲಿ, ದೇವರು ನಮ್ಮನ್ನು ಅದೆಲ್ಲದಿಂದ ನಮಗೆ ಭರವಸೆಯನ್ನು ಕೊಟ್ಟು, ಬಲವನ್ನು ಕೊಟ್ಟು, ಸಾಮರ್ಥ್ಯವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಮೊದಲನೇದಾಗಿ ಸಭೆ ಅರ್ಥ ಮಾಡಿಕೊಳ್ಬೇಕು, ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳುವಂಥದ್ದು. ಸಭೆ ಅರ್ಥ ಮಾಡಿಕೊಳ್ಬೇಕು, ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಳುವಂಥದ್ದು. ಸಭೆ ಅರ್ಥ ಮಾಡಿಕೊಳ್ಬೇಕು, ಉಪದೇಶವನ್ನು ನೆಲೆ ನಿಲ್ಲುವಂಥದ್ದು. ಸಭೆ ಅರ್ಥ ಮಾಡಿಕೊಳ್ಬೇಕು, ಬೋಧನೆಯಲ್ಲಿ ಸ್ಥಿರವಾಗಿರುವಂಥದ್ದು. ನಾವು ಅನೇಕರಿಗೆ ಯಾವಾಗ ಆಶೀರ್ವಾದವಾಗಿರ್ತೇವೋ ಆಶೀರ್ವಾದ ಮೊದಲು ನಮಗೆ ಸಿಕ್ಕುವಂಥದ್ದು. ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ ಕಳಿಸುವಾಗ, ನೀವು ಯಾವ ಮನೆಗೆ ಹೋಗ್ತಿರೋ ಆ ಮನೆಯಲ್ಲಿ ನಿಮ್ಮನ್ನು ಒಂದು ವೇಳೆ ಅವರು ಸ್ವೀಕರಿಸದೆ ಹೋದ್ರೆ ಆಶೀರ್ವಾದ ಯಾರಿಗೆ ಬರ್ತದಂತೆ? ನಮಗೆ ಹಿಂತಿರುಗಿ ಬರ್ತದೆ. ಆಮೇಲೆ ಹಾಗಾದ್ರೆ ನಾವು ಯಾರು? ಆಶೀರ್ವಾದ ಮಾಡುವವರು ಮಾತ್ರವಲ್ಲದೆ ಆಶೀರ್ವಾದ ನಿಧಿಗಳು. ಹಲ್ಲೆಲೂಯಾ. ಅಬ್ರಾಮನಿಗೆ ದೇವರು ಏನ್ ಹೇಳಿದ್ರು? ನೀನು ಆಶೀರ್ವಾದ ಅಂತ ಹೇಳಿದ್ರ, ನೀನು ಆಶೀರ್ವಾದ ನಿಧಿಯಾಗಿರುವೆ. ನೋಡಿ, ಆಶೀರ್ವಾದ ನಿಧಿಗೂ ಆಶೀರ್ವಾದಕ್ಕೂ ಅರ್ಥ ಇದೆ. ವಿಶ್ವಾಸಿಗಳಾದ ನಾವು, ದೇವ ಮನುಷ್ಯರಾದ ನಾವು, ದೇವ ಜನಾಂಗವಾದ ನಾವು, ಶಿಷ್ಯರಾದ ನಾವು ಕೇವಲ ಆಶೀರ್ವಾದ ಹೊಂದಲಿಕ್ಕೆ ಯೋಗ್ಯರಲ್ಲ, ನಾವು ಆಶೀರ್ವಾದ ನಿಧಿಗಳು. ಎಷ್ಟು ಜನ ನಂಬ್ತೀರ ಅದನ್ನು? ಆಮೇಲೆ ಯಾವ ವ್ಯಕ್ತಿಯೊಳಗೆ ದೇವರ ವಾಕ್ಯ ಇದೆಯೋ, ಯಾವ ವ್ಯಕ್ತಿ ಉಪದೇಶವನ್ನು ಕೈಗೊಂಡು ನಡೀತಾನೋ, ಯಾವ ವ್ಯಕ್ತಿಯೊಳಗೆ ಉಪದೇಶ ಕ್ರಿಯೆ ಮಾಡ್ತದೋ, ಯಾವ ವ್ಯಕ್ತಿಯೊಳಗೆ ಬೋಧನೆಯ ಪ್ರಕಟಣೆ ದೈವಿಕತ್ವ ಕ್ರಿಯೆ ಮಾಡ್ತದೋ, ಅವರು ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿರ್ತಾರೆ. ಅವರಿಗೆ ಲೋಕದಲ್ಲಿ ಚಾಲೆಂಜ್ ಇದೆ, ಸಂಕಟ ಇದೆ, ಅನೇಕ ಅಲ್ಲಿ ಹೋರಾಟಗಳಿದೆ. ಆದ್ರೆ ವಾಕ್ಯ ಹೇಳ್ತದೆ, ನೀವು ಲೋಕವನ್ನು ಜಯಿಸಿದ್ದೀರಿ. ಯಾಕಂದ್ರೆ ಯೇಸು ಲೋಕವನ್ನು ಜಯಿಸಿದ ನಿಮಿತ್ತವಾಗಿ ನಾವು ಕೂಡ ಲೋಕವನ್ನು ಜಯಿಸಿದ್ದೇವೆ. ಈ ಕೈಗಳನ್ನಿಡುವ ಪ್ರಾಮುಖ್ಯತೆ ಏನು? ಹಲ್ಲೆಲೂಯಾ. ಕೈಗಳನ್ನಿಡುವಂತ ಪ್ರಾಮುಖ್ಯತೆ ಏನೆಂಬುದಾಗಿ ನಾವು ನೋಡುವುದಾದ್ರೆ, ಅಪೊಸ್ತಲ ಕೃತ್ಯಗಳಲ್ಲಿ ಬಹಳ ಬೇರೆ ಬೇರೆ ವಾಕ್ಯಗಳಿದೆ, ತೆಗೆಯುವುದು ಬೇಡ. ಅಪೊಸ್ತಲರು ಎಲ್ಲೆಲ್ಲ ಕೈಗಳನ್ನಿಟ್ಟರು ಅಲ್ಲೆಲ್ಲ ಸೌಖ್ಯ ಉಂಟಾಯಿತು, ಎಲ್ಲೆಲ್ಲಿ ಕೈಗಳನ್ನು ಚಾಚಿದ್ರು ಅಲ್ಲಿ ಪವಿತ್ರಾತ್ಮ ದಾನವನ್ನು ಹೊಂದಿತು. ಆಮೇನ್. ಹಾಗಾದ್ರೆ ಕೈಗಳನ್ನಿಡುವುದರ ಮೂಲಕವಾಗಿ ಏನು ಹೊಂದಬಹುದು? ಪವಿತ್ರಾತ್ಮ ವರವನ್ನು, ಪವಿತ್ರಾತ್ಮ ದಾನವನ್ನು ಒಬ್ಬರು ಹೊಂದಲಿಕ್ಕೆ ಸಾಧ್ಯ. ಕೈಗಳಿಡುವುದು ಯಾರು? ಯಾರು ಕೈಗಳಿಡಬೇಕು? ಅಭಿಷೇಕ ಹೊಂದಿದಂತ ವ್ಯಕ್ತಿ ಒಬ್ಬರ ಮೇಲೆ ಕೈಗಳಿಡುವಾಗ, ಒಬ್ಬರಿಗೆ ಆ ಕಾರ್ಯಗಳನ್ನು ಮಾತಾಡುವಾಗ ಅದು ಅವರ ಜೀವಿತದಲ್ಲಿ ಸಂಭವಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಯಾವಾಗ ಈ ಶಿಷ್ಯರು ಬಂದ್ರು, ಆಗ ಅವರು ಪವಿತ್ರಾತ್ಮ ದಾನವನ್ನು ಹೊಂದಿದ್ರು. ಬೈಬಲ್ ಹೇಳ್ತದೆ ನಾನಾ ಭಾಷೆಗಳಿಂದ ಮಾತಾಡಿದ್ರು. ಪ್ರಿಯರೇ, ಎಷ್ಟೋ ವರ್ಷಗಳು ಅದನ್ನು ಅವರು ಕಲ್ಕೊಂಡಿದ್ರು ಅಲ್ವಾ? ಎಷ್ಟೋ ಸಮಯ ಅದನ್ನು ಮಿಸ್ ಮಾಡ್ಕೊಂಡಿದ್ರು. ಕೆಲವು ಸರಿ ಸಭೆಯಲ್ಲಿ ನಾವು ಇರಬೇಕಾದ ರೀತಿಯಲ್ಲಿ ಇರದೆ ಹೋದ್ರೆ, ನಂಬಿಗಸ್ತರಾಗಿ ಜೀವಿಸದೆ ಹೋದ್ರೆ, ನಾವು ಕೂಡ ಕೆಲವು ಸರಿ ಪವಿತ್ರಾತ್ಮ ವರವನ್ನು, ಪವಿತ್ರಾತ್ಮ ದಾನವನ್ನು, ಪವಿತ್ರಾತ್ಮ ನಡೆಸುವಿಕೆಯನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ಯಾವಾಗ ದೇವರಿಗೆ ಒಳಗಾಗ್ತೇವೆ ಆಗ ದೇವರು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳುವುದು, ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿ ಯಾರು? ಪವಿತ್ರಾತ್ಮನು. ನಾವು ಪ್ರಾರ್ಥಿಸುವುದಕ್ಕಿಂತಲೂ, ನಾವು ಬೇಡುವುದಕ್ಕಿಂತಲೂ, ನಾವು ಯೋಚನೆ ಮಾಡುವುದಕ್ಕಿಂತಲೂ ನಮ್ಮ ಒಳಗೆ, ನಮ್ಮ ಜೀವಿತದಲ್ಲಿ
ಅವನು ಅತ್ಯಧಿಕವಾಗಿ ಕಾರ್ಯ ಮಾಡ್ತಾನೆ. ಆಮೇನ್. ಎಷ್ಟು ಜನ ನಂಬ್ತೀರ ಅದನ್ನು? ಪ್ರೈಸ್ ಗಾಡ್. ನೀವು ಈಗ ಕೂತಿರುವಾಗಲೇ, ನೀವು ಇಲ್ಲಿ ಯೋಚನೆ ಮಾಡ್ತಾ ಇರುವಾಗಲೇ, ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಕ್ರಿಯೆ ಮಾಡ್ತಾನೆ. ಶೂನ್ಯತೆಯಿಂದ ದೀಕ್ಷಾಸ್ಥಾನ ತೆಗೆದುಕೊಂಡಿರುವಂತ ಇವರು ಯಾವಾಗ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ತೆಗೆದುಕೊಳ್ತಾರೋ ಆಗ ಅಪೊಸ್ತಲರ ತಲೆ ಮೇಲೆ ಕೈ ಇಡುವಾಗ ಅವರು ಪವಿತ್ರಾತ್ಮ ವರವನ್ನು ಹೊಂದಿದ್ರಂತೆ. 5ನೇ ವಾಕ್ಯ ಹೇಳಿ, 5ನೇ ವಾಕ್ಯ ಓದಿ, 5:6. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿಸಿಕೊಂಡರು. ನೋಡಿ, ಯಾವಾಗ ಆ ಮಾತನ್ನು ನಂಬಿದ್ರು ಅವರು ತ್ರಯೇಕತ್ವ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂದ್ರೆ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಅವರು ಯಾವಾಗ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು ಆಗ ಏನಾಯ್ತು? ಗಮನಿಸಿ, ಯಾವಾಗ ಅವರು ಪಾಲಿಲ್ಯ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ, ಕೆಲವು ಸರಿ ಯಾರಿಗೂ ಕೊಡ್ತಾರಂತ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಲ್ಲ, 1 ವರ್ಷ ಆಯ್ತಂತ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಲ್ಲ, ಬೇರೆಯವರನ್ನು ನೋಡಿ ಉರಿಪಟ್ಟು ದೀಕ್ಷಾಸ್ಥಾನ ಮಾಡಿಕೊಳ್ಳುವುದಲ್ಲ, ನಾವು ಸರಿಯಾಗಿ ಯೇಸು ಕ್ರಿಸ್ತನ ಬೋಧನೆ ಉಪದೇಶದಲ್ಲಿ ನೆಲೆಗೊಳ್ಬೇಕು. ಆಗ ನಾವು ದೀಕ್ಷಾಸ್ಥಾನ ಹೊಂದುವಾಗ ಪವಿತ್ರಾತ್ಮ ವರವು ಯಾರ ಮೇಲೆ ಬರ್ತದೆ? ಯಾರ ಮೇಲೆ ಬರ್ತದೆ? ಇವತ್ತು ಅನೇಕ ಕಡೆಗಳಲ್ಲಿ ದೀಕ್ಷಾಸ್ಥಾನ ಹೊಂದಿರೋ ದುರಾತ್ಮ ಹೋಗ್ಲಿಲ್ಲ, ದುಷ್ಟನ ಕ್ರಿಯೆಗಳು ಅಂತ ಹೇಳಿದ್ರೆ ಸೇವಕರ ತಪ್ಪಲ್ಲ, ಅಲ್ಲಿ ತೆಗೆದುಕೊಂಡಿರುವಂತ ವ್ಯಕ್ತಿಗಳ ತಪ್ಪು. ಯಾಕಂದ್ರೆ ಇನ್ನೂ ಮಾನಸಾಂತರ ಹೊಂದಿಲ್ಲ. ಮಾನಸಾಂತರ ಅಂದ್ರೆ ಖಾಲಿ ಏನಂತ ಹೇಳಿದ್ರೆ ಇನ್ನೊಬ್ಬರನ್ನು ಕ್ಷಮಿಸುವಂಥದ್ದಲ್ಲ. ಯಾರ ಹೃದಯದೊಳಗೆ ಯಾರ ಪೇನ್ ಇರಬಾರ್ದು, ಯಾವುದೇ ಸಂಗತಿ ಇರಬಾರ್ದು, ನಾವು ಕೊರಗಬಾರ್ದು, ಯಾವುದ್ರಲ್ಲಿ ಎಲ್ಲದಿಂದ ಹೊರಗೆ ಬರಬೇಕು. ಇದೆಲ್ಲ ವೀಕ್ನೆಸ್. ಪ್ರೈಸ್ ಗಾಡ್. ಒಂದು ವೇಳೆ ಒಬ್ಬ ಗಂಡ ಸತ್ತು ಹೆಂಡತಿ ಆಕೆ ವಿಧವೆ ಆಗ್ತಾಳೆ, ಹೌದಲ್ವಾ? ಗಂಡ ಸತ್ತ ಮೇಲೆ ಹೆಂಡತಿ ಏನಾಗ್ತಾಳೆ? ವಿಧವೆ ಆಗ್ತಾಳೆ. ಲೋಕದ ಪ್ರಕಾರ ಒಂದು 3 ದಿವಸ ಬಿಳಿ ಸೀರೆ ಹಾಕಿದ್ರಂತ ತಿಳ್ಕೊಳ್ಳಿ. ಒಂದು ವೇಳೆ ಅದನ್ನೇ ಅವಳು ಅಲ್ಲಿ ಆಲೋಚನೆ ಮಾಡಿ, ನಾನು ವಿಧವೆ, ಬಿಳಿ ಸೀರೆ ಹಾಕ್ಬೇಕು, ಇನ್ನು ಮುಂದೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಅಂತ ಅವಳು ಅದನ್ನೇ ಹೃದಯದಲ್ಲಿ ಇಟ್ಕೊಂಡ್ರೆ ಏನಾಗ್ಬಹುದು? ಅವಳ ಜೀವನದಲ್ಲಿ ಕುಗ್ಗುವಿಕೆ ಬರ್ತದೆ. ಎರಡನೇದಾಗಿ ಅವಳು ಈ ಲೋಕದಲ್ಲಿ ಏನು ಮಾಡ್ಲಿಕ್ಕೆ ಅಸಮರ್ಥಳು ಆಗಿರ್ತಾಳೆ. ಅಲ್ಲಲ್ಲಿಯ ಬಲಹೀನಳಾಗಿ ಬಿರ್ತಾಳೆ. ಆದ್ರೆ ನಾನು ವಿಧವೆ, ಈಗ ನಾನು ಗಂಡ ಇಲ್ಲ, ಆದರೆ ನನ್ನಲ್ಲಿ ಸಾಮರ್ಥ್ಯ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇಲ್ಲ, ಯೇಸು ನನ್ನನ್ನು ಪ್ರೀತಿಸ್ತಾನೆ ಎನ್ನುವಂತ ಒಂದು ಅಲ್ಲಿಯ ಗುಣದೊಂದಿಗೆ, ನಂಬಿಕೆಯೊಂದಿಗೆ ಮುಂದೆ ಹೋಗುವಾಗ ಆಕೆ ಮಕ್ಕಳನ್ನು ಸಾಕ್ಲಿಕ್ಕೆ ದೇವರು ಧೈರ್ಯ ಕೊಡ್ತಾರೆ, ಬಲ ಕೊಡ್ತಾರೆ. ಜೀವಿತದಲ್ಲಿ ನೀನು ಏನು ಮಾಡಬಹುದು, ಸಾಧನೆ ಮಾಡಬಹುದು, ನಿನ್ನ ಮೇಲೆ ದೇವರ ಆಲೋಚನೆ ಇದೆ ಎಂಬ ಒಂದು ಕಾರ್ಯ ಅವಳು ಬೆಳೆಯುವಾಗ ಅದು ಅವಳನ್ನು ನಡೆಸುವಂಥದ್ದಾಗಿದೆ. ಆಮೇನ್. ಇವರು ಯಾವ ಬೋಧನೆ ಮೇಲೆ ದೀಕ್ಷಾಸ್ಥಾನ ತೆಗೆದುಕೊಂಡ್ರು ಅದು ಅವರನ್ನು ನಡೆಸಲಿಲ್ಲ. ಯಾಕಂದ್ರೆ ಅಲ್ಲಿ ಉಪದೇಶ ಇಲ್ಲ, ಬೋಧನೆ ಇಲ್ಲ, ಸತ್ಯ ವಿಷಯ ಇಲ್ಲ, ಯೇಸು ಕ್ರಿಸ್ತನ ರಕ್ಷಕನೆಂಬುದಾಗಿ ಗೊತ್ತಿಲ್ಲ. ಹಲ್ಲೆಲೂಯಾ. ಗೊತ್ತಾಯ್ತು ಅವರಿಗೆ? ಅವ್ರಿಗೆ ಗೊತ್ತಿಲ್ಲದ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಹೆಸರು ಹೇಳುವಾಗ ಅವರ ಹೆಸರಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ಮಾತ್ರವಲ್ಲದೆ ಅವರ ಮೇಲೆ ಯಾವಾಗ ಕೈಗಳನ್ನಿಟ್ರು ಪವಿತ್ರಾತ್ಮ ದಾನವನ್ನು, ವರವನ್ನು ಅವರು ಹೊಂದಿದ್ರು. ಪ್ರೈಸ್ ಗಾಡ್. ನೋಡ್ರಿ, ಪೌಲನಿಗಿಂತ ಮೊದಲೇ ಯೋಹಾನ ಬಂದಿದ್ದಾನೆ. ಆದ್ರೂ ಕೂಡ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ನಿಂತ ವ್ಯಕ್ತಿ, ಅವನಿಗೆ ಅನ್ಯಾಯ ಮಾಡಿದಂಥ ವ್ಯಕ್ತಿ, ಯೇಸು ಕ್ರಿಸ್ತನ ನಂಬಿ ಆ ನಂತರ ಮಾತಾಡುವಾಗ ಆ ಪ್ರಾರಂಭದಲ್ಲಿದ್ದಂಥ ಯೋಹಾನನ ತಲೆಯ ಜನರ ಮೇಲೆ ಕೈಗಳಿರುವಾಗ ದೇವರ ಕೃಪೆ ಬಂತು. ಪ್ರಿಯರೇ, ನಿಮ್ಮಲ್ಲಿರುವಂಥ ಅನೇಕರನ್ನು ದೇವರು ಮೊದಲೇ ರಕ್ಷಣೆ ಬಂದಿರುವವರು, ದೇವರ ಕಡೆಗೆ ಬರುವವರು, ನಂಬಿಕೆ ಬಂದಿರುವವರು, ನಾನಿದ್ರೆ ಮಾತ್ರ ನೀವು ಬದುಕುವರು ಅಂತ ಹೇಳುವ ಅನೇಕ ಜನರಿಗೆ ನೀವು ಅನೇಕರಿಗೆ ಬಾಯಿಯಾಗಿ ದೇವರು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಅನೇಕರು ಹೇಳ್ಬಹುದು, ನಾವು ಮೊದಲು ಬಂದವರು, ನಾವು ತುಂಬಾ ವರ್ಷ ಆಯ್ತು ರಕ್ಷಣೆ ಬಂದು, ನಾವು ನಮ್ಮ ಅಜ್ಜ ಕಾಲದಲ್ಲಿ ಬಂದಿದ್ದೇವೆ. ಇಂಥ ವ್ಯಕ್ತಿಗಳನ್ನು ನೀವು ಅನೇಕರನ್ನು ಸಂಧಿಸ್ತೀರಿ. ಏನಕ್ಕಂದ್ರೆ ಅವರಿಗೆ ಸತ್ಯ ಉಪದೇಶವನ್ನು ಮಾಡಲಿಕ್ಕೆ, ಅವರು ಸತ್ಯವಾದ ವಿಷಯಗಳನ್ನು ಹೇಳಲಿಕ್ಕೆ. ಇವತ್ತು ನಾವು ಯಾರು ಕೂಡ ಸಾಧಾರಣವಾದಂಥ ವ್ಯಕ್ತಿಗಳಲ್ಲ. ಯೋಹಾನನ ಶಿಷ್ಯರಿಗೆ ಗೊತ್ತಿರಬೇಕಿತ್ತು. ಯೋಹಾನನ ಶಿಷ್ಯರೇ ಅಪೊಸ್ತಲ ಪೌಲನಿಗೆ ಹೇಳ್ಬೇಕಾಗಿತ್ತು ಬೋಧನೆ ಅಂದ್ರೆ ಏನು, ಉಪದೇಶ ಅಂದ್ರೆ ಏನು. ಆದ್ರೆ ಆ ಕಾಲಘಟ್ಟದ ನಂತರದಲ್ಲಿ ಜೀವಿಸಿದಂತ ಅಪೊಸ್ತಲ ಪೌಲನಿಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಇವರು ಪರಿಚಯ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತಿನ ಸಭೆ, ಇವತ್ತು ಪವಿತ್ರಾತ್ಮ ವರಗಳಿಂದ ನಂಬಿಗಸ್ತರಾಗಿ ಆದುವಂತ ಸಭೆ ಅನೇಕ ಸುಳ್ಳು ಬೋಧನೆಯ, ದುರುಪದೇಶದ ಅಥವಾ ತಣ್ಣಗಾದಂತ, ಬೆಚ್ಚಗೆ ಇಲ್ಲದಂತ ಸ್ಥಿತಿಯಲ್ಲಿರುವಂತ ಅನೇಕ ಸಭೆಗಳಿಗೆ ನಾನು ದೇವರ ಸೇವಕನಾಗಿ ಹೇಳ್ತೇನೆ, ಅನೇಕರು ಸತ್ಯವಾದಂತ ಸಭೆಗಳ ಮೂಲಕವಾಗಿ, ಹಲ್ಲೆಲೂಯಾ, ಸತ್ಯೋಪದೇಶದಂತ ಸಭೆಗಳ ಮೂಲಕವಾಗಿ ದುರ್ಬೋಧನೆ ಉಳ್ಳಂತ ವ್ಯಕ್ತಿಗಳಿಗೆ ಅನೇಕರು ತಿಳಿಸುವವರಾಗಿರ್ತಾರೆ. ಉಪದೇಶ ಅಂದ್ರೆ ಇದು, ಸತ್ಯಾಂಶ ಇದು, ಪವಿತ್ರಾತ್ಮನ ದಾನವಂದ್ರೆ ಇದು ಎಂಬುದನ್ನು ಹೇಳಲಿಕ್ಕೆ ಅನೇಕ ಜನರನ್ನು ಎಬ್ಬಿಸ್ತಾನೆ. ಅದಕ್ಕೆ ವಾಕ್ಯ ಹೇಳುವುದು, ಕೆಲವರ ಆರಂಭ ಅಲ್ಪ, ಅಂತ್ಯ ಸಂಪೂರ್ಣ. ದುಷ್ಟನಾದ ಹಲ್ಲೆಲೂಯಾ ಸೌಲನ ಆರಂಭ ಚೆನ್ನಾಗಿತ್ತು, ಅಂತ್ಯ ನಷ್ಟಪಟ್ಟು ಹೋಯಿತು.
ಆದರೆ ದಾವೀದನ ಆರಂಭದಲ್ಲಿ ಬಹಳ ಗೋಳಾಡಿದ, ವೇದನೆ ಪಟ್ಟ, ಆದರೆ ಅವನ ಅಂತ್ಯದಲ್ಲಿ ದೇವರವನಿಗೆ ಸಹಾಯಕನಾಗಿ ನಿಂತ. ಹಲ್ಲೆಲೂಯ. ಇವತ್ತು ಅನೇಕ ಸಭೆಗಳಿಗೆ ದೂತರ ಸಹಾಯ ಇದೆ, ದೇವರ ಸಹಾಯ ಇದೆ. ದೇವರು ಚಲಿಸ್ತಾನೆ, ಬಲಪಡಿಸ್ತಾನೆ, ಕ್ರಿಯೆ ಮಾಡ್ತಾನೆ. ಯಾವ ವ್ಯಕ್ತಿಗಳನ್ನು ಕೂಡ ನಷ್ಟಪಡಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಬೈಬಲ್ ಹೇಳ್ತದೆ, ದೇವರಾದುಕೊಂಡವರು ಹಗಲು ರಾತ್ರಿ ಮೊರೆಯಿಡುವುದಾದ್ರೆ ದೇವರಿಗೆ ಉತ್ತರ ಕೊಡ್ತಾನೆ. ಈ ಬೆಳಗಿನ ವೇಳೆಯಲ್ಲಿ ನಾನು ನಿಮಗೆ ಹೇಳ್ತೀನಿ, ನೀವು ಹಗಲು ರಾತ್ರಿ ದೇವರ ಸಮ್ಮುಖದಲ್ಲಿ ಒಂದು ವಿಷಯನೋ ಎರಡು ವಿಷಯವನ್ನು ಇಟ್ಟುಕೊಂಡು ಗೋಳಾಡಿ ಪ್ರಾರ್ಥನೆ ಮಾಡಿ ನೋಡ್ರಿ, ದೇವರು ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡುವನಾಗಿರ್ತಾನೆ. ಆಮೇನ್. ಯಾಕಂದ್ರೆ ನಾವು ಸೋತು ಹೋದವರಲ್ಲ. ಸೋತು ಹೋದಂತ ಸ್ಥಿತಿ ಎಂಬುದಾಗಿ ದಾನಿಯೇಲನನ್ನು ಲೋಕ ಯೋಚನೆ ಮಾಡಿತು. ಆದ್ರೆ ಅದೇ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಅವರು ಹಾಕಿದ್ರು. ಲೋಕ ಹೇಳ್ತು ದಾನಿಯೇಲನ ಕತೆ ಮುಗಿಯಿತು, ದಾನಿಯೇಲನ ಅವಸ್ಥೆ ಮುಗಿಯಿತು. ಇದು ಸಿಂಹಗಳು 30 ದಿವಸ ಊಟ ಮಾಡಲಿಲ್ಲ, ತಿಂಡಿ ತಿನ್ನಲಿಲ್ಲ. ಇವತ್ತು ದಾನಿಯೇಲನ ಒಂದು ರಕ್ತವು ಮೂಳೆ ಕೂಡ ಇರುವುದಿಲ್ಲ ಎಂಬುದಾಗಿ ಯೋಚನೆ ಮಾಡಿತು. ಆದರೆ ದಾನಿಯೇಲನು ದೇವರ ಸೇವಕನಾದ ನಿಮಿತ್ತವಾಗಿ, ದಾನಿಯೇಲಿಗೆ ದೇವರ ಪ್ರಕಟಣೆ ಇದ್ದ ನಿಮಿತ್ತವಾಗಿ, ದಿನಕ್ಕೆ 3 ಆವರ್ತಿಯನ್ನು ದೇವರ ಮುಂದೆ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದಾನಿಯೇಲನ ಒಂದು ಕೂದಲು ಕೂಡ ಸಿಂಹಗಳು ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ಗರ್ಜಿಸುವ ಸಿಂಹಗಳು, ದುಷ್ಟನ ಕ್ರಿಯೆಗಳು, ಶತ್ರುಗಳು, ನಿಮಗೆ ವಿರೋಧವಾಗಿ ಮಾಟ ಮಂತ್ರ ಕುತಂತ್ರ ತಂತ್ರಗಳು, ಏನೇ ಜ್ಯೋತಿಷ್ಯರು ಯಾವುದೋ ಒಂದು ವ್ಯಕ್ತಿಗಳಲ್ಲಿ ಹೋದ್ರೂ ಕೂಡ ನಾನು ನಿಮಗೆ ಹೇಳ್ತೀನಿ, ಯೇಸುವಿನ ರಕ್ತದ ಕೃಪೆಯಲ್ಲಿರುವಂತ, ಯೇಸುವಿನ ವಾಕ್ಯದ ಅಂಡರಲ್ಲಿರುವಂತ ಯಾವ ಸಭೆಗಳನ್ನು ಕೂಡ ಶತ್ರು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಬೈಬಲ್ ಹೇಳ್ತದೆ, ಅಲ್ಲಿ ನಾನು ಬಂಡೆಯ ಮೇಲೆ ಸಭೆಯನ್ನು ಕಟ್ಟಿದ್ದೇನೆ. ಯಾರ ಮೇಲೆ ಸಭೆಯನ್ನು ಕಟ್ಟಿದ್ದೇವೆ? ನಾವು ಕರಗಳನ್ನು ತಟ್ಟಿ ಹೇಳುವ ಬಂಡೆಯ ಮೇಲೆ ದೇವರು ಸಭೆಯನ್ನು ಕಟ್ಟಿದ್ದಾನೆ. ಅಲ್ಲಿ ಯಾರ ಮೇಲೆ? ಯಾವ ಬಂಡೆ ಅದು? ಕ್ರಿಸ್ತನೆಂಬ ಬಂಡೆ, ದೇವರ ವಾಕ್ಯ ಎಂಬ ಬಂಡೆ. ಈ ದೇವರ ವಾಕ್ಯ ಇದ್ರೆ ಸಾಕು, ಕ್ರಿಸ್ತನೆಂಬ ಬಂಡೆ ಇದ್ರೆ ಸಾಕು, ಪಾತಾಳ ಲೋಕದ ಶಕ್ತಿಯು ಅದನ್ನು ಜಯಿಸುವುದಿಲ್ಲ. ಒಂದು ವೇಳೆ ದುರಾತ್ಮ ಎಲ್ಲರೂ ಈ ಲೋಕದ ಬಂಡೆಯನ್ನು ಅಲ್ಲಾಡಿಸಬಹುದು, ಆದರೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಸಭೆಯನ್ನು ಕಟ್ಟಿದವರು, ಕ್ರಿಸ್ತನೆಂಬ ಬಂಡೆಯ ಮೇಲೆ ಜೀವನ ನಡೆಸುವವರು, ಅವರು ಯಾವತ್ತೂ ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ. ಅವರನ್ನು ಅಲುಗಾಡಿಸಲು ಬಂದ್ರೆ ಅವರು ಶೇಕ್ ಆಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕೆ ಈ ಲೋಕದಲ್ಲಿ ಅವರು ಒಳ್ಳೆಯ ಹಲ್ಲೆಲೂಯ ಶಿಷ್ಯರಾಗಿ ಬದಲಾದದ್ದು ಹೇಗೆ ಅಂದ್ರೆ, ಅವರು ಸತ್ಯೋಪದೇಶದಲ್ಲಿ ನೆಲೆಗೊಂಡ ನಿಮಿತ್ತವಾಗಿ. ಮೊದಲವರು ಯೋಹಾನನ ಶಿಷ್ಯರಾಗಿದ್ರು, ಈಗ ಯೇಸು ಕ್ರಿಸ್ತನ ಶಿಷ್ಯರಾಗಿ ಮಾರ್ಪಟ್ರು. ಹಲ್ಲೆಲೂಯ. ಕೊನೆಯ ದಿವಸದಲ್ಲಿ ಸಭೆಗಳು ಸತ್ಯವನ್ನು ತಿಳಿತದೆ, ಸತ್ಯವನ್ನು ಬಿಡುಗಡೆ ಮಾಡ್ತದೆ. ಆಮೇನ್. ಕೊನೆಯ ದಿವಸ ಸೇವಕರುಗಳು ಸತ್ಯವನ್ನು ತಿಳಿತಾರೆ, ಸತ್ಯವನ್ನು ಬಿಡುಗಡೆ ಮಾಡ್ತದೆ. ಅನೇಕ ಜನರಿಗೆ ಅವರು ಆಶೀರ್ವಾದವಾಗಿರ್ತಾರೆ, ಅನೇಕ ಜನರು ದೇವರ ಕಡೆಗೆ ಅವರು ನಡೆಸುವವರಾಗಿರ್ತಾರೆ, ಅನೇಕರನ್ನು ಶಿಷ್ಯರನ್ನಾಗಿ ಮಾಡ್ತಾರೆ. ಆ ಶಿಷ್ಯರು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಆಮೇನ್. ಕೊನೆಯ ದಿವಸದಲ್ಲಿ ಮಾರಕವಾದ ಕಾಯಿಲೆ ಇದೆ, ರೋಗಗಳಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ರಿ, ಅನೇಕ ಸುನಾಮಿಗಳು, ಅನೇಕ ತೊಂದರೆಗಳು, ಭೂಕಂಪಗಳು ನಮ್ಮ ದೇಶದಲ್ಲೇ ಬರ್ಲಿಕ್ಕಿದೆ. ಹಲ್ಲೆಲೂಯ. ಬೇರೆ ಬೇರೆ ದೇಶಗಳನ್ನು ಶೇಕ್ ಮಾಡ್ತದೆ, ಅನೇಕ ರೋಗ ರುಜಿನಗಳು ಬರ್ತದೆ, ಲಾಕ್ಡೌನ್ ಅಂತ ಸ್ಥಿತಿಗಳು ಬರ್ಬೋದು, ಪ್ರಾಬ್ಲಮ್ಗಳು ಬರ್ತದೆ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಯಾವುದು ಕೂಡ ನಮ್ಮನ್ನು ಕದಲಿಸಲು ಸಾಧ್ಯವಿಲ್ಲ. ಬೆಲೆ ಏರಿಕೆಗಳು ಬರುವಾಗ, ಲೋಕದಲ್ಲಿ ಕ್ಷಾಮಗಳು ಬರುವಾಗ ದೇವರು ನಮ್ಮನ್ನು ಎಲ್ಲಾ ಪರಿಸ್ಥಿತಿಗಳಿಂದ ತಪ್ಪಿಸ್ತಾರೆ. ಬೈಬಲ್ ಹೇಳ್ತದೆ, ನೀತಿವಂತನ ವಂಶವು ಶುಭ ಹೊಂದುವುದು. ನೀತಿವಂತನು ಸ್ಯಾಲರಿಯಲ್ಲಿ ಜೀವನ ಮಾಡುವುದಲ್ಲ, ದೇವರ ಕೃಪೆಯಲ್ಲಿ ಜೀವನ ಮಾಡುವಂಥದ್ದು. ಹೇಳ್ರಿ, ನಾವು ನೀತಿವಂತರಾದ ಕಾರಣ ನಾವು ಸ್ಯಾಲರಿಯ ಮೇಲೆ ಆಧಾರವಾಗಿಲ್ಲ, ದೇವರ ಕೃಪೆಯ ಮೇಲೆ ಆಧಾರವಾಗಿದ್ದೇವೆ. ದೇವರ ಕೃಪೆ ಹೇಗೆ ಗೊತ್ತಾ? ನಮ್ಮ ಸ್ಯಾಲರಿಗಿಂತಲೂ, ನಮ್ಮ ಮಾನಕ್ಕಿಂತಲೂ, ನಮ್ಮ ಕಾರ್ಯಕ್ಕಿಂತಲೂ, ನಮ್ಮ ಯೋಗ್ಯತೆಗಿಂತಲೂ ಅದು ಉನ್ನತವಾಗಿರ್ತದೆ. ಅದನ್ನು ದೇವರು ನಮಗೆ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾದ್ರೆ ಕೊನೆಯ ದಿವಸದಲ್ಲಿ ಒಳ್ಳೆಯ ಶಿಷ್ಯರಾಗಬೇಕಾದ್ರೆ ನಾವು ತೆಗೆದುಕೊಳ್ಳುವಂತ ಬೋಧನೆ, ಉಪದೇಶ, ನಂಬಿಗಸ್ತಿಕೆ, ನಾವು ಜೀವಿಸುವಂತ ದೇವರ ವಾಕ್ಯದಲ್ಲಿರುವಂತ ಜೀವನ ಅದು ಇನ್ನೂ ಬಲಿಷ್ಠವಾಗಬೇಕು. ಇನ್ನೂ ಬಲಿಷ್ಠವಾಗಬೇಕು, ಇನ್ನೂ ಬಲಿಷ್ಠವಾಗಬೇಕು. ಹೇಳ್ರಿ ಎಲ್ಲರೂ ಕೂಡ, ಇನ್ನೂ ಬಲಿಷ್ಠವಾಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ಅದು ಬಂಡೆಯ ಮೇಲೆ ನೆಟ್ಟಂತ ಒಂದು ಸಭೆ. ಹಲ್ಲೆಲೂಯ. ಈ ಬಿಲ್ಡಿಂಗ್ ಒಂದಿಷ್ಟು ವರ್ಷ ಅಂತ ವಾರಂಟಿ ಇರಬಹುದು, ಈ ಬಿಲ್ಡಿಂಗ್ ಯಾವುದೋ ಒಂದು ಫೌಂಡೇಶನ್ ನಂಬಿ ನಿಂತಿರಬಹುದು, ಆದ್ರೆ ಈ ಬಿಲ್ಡಿಂಗ್ ಹಲ್ಲೆಲೂಯ ನಮ್ಮನ್ನು ಕಟ್ಟಿದಂತೆ ಈ ದೇವರ ವಾಕ್ಯ ಎಂಬ ಬಿಲ್ಡಿಂಗ್ ಅದು ಅಲ್ಲಿಯ ಕೊನೆ ತನಕ ಶಾಶ್ವತ. ಇದೇ ಪರಲೋಕಕ್ಕೆ ಹೋಗ್ತದೆ. ಈ ಲೋಕದಲ್ಲಿ ಮರಣ ಎನ್ನುವಂತ ಕಾರ್ಯ ಬರ್ಬೋದು, ಆದ್ರೆ ಅದು ತಾತ್ಕಾಲಿಕ ಮರಣ, ಅದು ನಿತ್ಯವಾದ ಮರಣ ಅಲ್ಲ. ನಿತ್ಯವಾದ ಒಂದು ಕಾರ್ಯಕ್ಕೆ ನಾವು ಹೋಗ್ಲಿಕ್ಕಿದೆ. ಅದು ಯೇಸು ಕ್ರಿಸ್ತನು ಬರುವಾಗ ನಮ್ಮನ್ನು ಸೇರಿಸುವಂತಹ ಸ್ವಂತ ಮನೆ, ನಿತ್ಯ ಜೀವ. ಅದರ ಒಳಗೆ ನಾವು ಒಳ್ಳೆಯ ಶಿಷ್ಯರಾಗಿ, ನಂಬಿಗಸ್ತರಾಗಿ, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತ ಶಕ್ತಿ ಉಳ್ಳಂತ, ಬುದ್ಧಿ ಉಳ್ಳಂತ, ಜ್ಞಾನ ಉಳ್ಳಂತ, ಕೃಪೆ ಉಳ್ಳವರಾಗಿ ನಾವು ನಡೆಸಬೇಕು. ಅನೇಕರು ನಮ್ಮ ಮುಂದೆ ಬಂದ್ರು, ದ್ವೇಷ ಮಾಡುವವರು, ಸಾಕ್ಷಿ ಹೇಳದವರು, ನಂಬಿಗಸ್ತರಲ್ಲದವರು, ಪ್ರೀತಿ ಇಲ್ಲದವರು. ಹಲ್ಲೆಲೂಯ. ಎಲ್ಲರೂ ಶಿಷ್ಯರೇ ಎಂಬುದಾಗಿ ಎನಿಸಿಕೊಂಡ್ರು, ಆದ್ರೆ ಮಾದರಿ ಜೀವನ ನಾವು ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ನಾನು ನಿಮಗೆ ಈ ಬೋಧನೆಯ ಮೂಲಕವಾಗಿ ಹೇಳುವಂತ ಒಂದು ಕಾರ್ಯ ಏನಂದ್ರೆ,
ಅಪೊಸ್ತಲ ಪೌಲನನ್ನು ಅಲ್ಲಿ ಯೋಹಾನನ ಶಿಷ್ಯರು ಸಂಧಿಸುವಾಗ ಯೋಹಾನನ ಶಿಷ್ಯರ ಅಪೊಸ್ತಲ ಪೌಲನಿಗೆ ಬುದ್ಧಿ ಹೇಳ್ಬೇಕಾಗಿತ್ತು, ಹೌದಲ್ವಾ? ಆದ್ರೆ ಅಪೊಸ್ತಲ ಪೌಲನ ಮೂಲಕವಾಗಿ ದೇವರು ಯೋಹಾನನ ಶಿಷ್ಯರಿಗೆ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊದಲಿನವರು ಅನೇಕರು ಕಡೆಯವರಾಗ್ತಾರೆ, ಕಡೆಯವರು ಅನೇಕರು ಮೊದಲಿನವರಾಗ್ತಾರೆ. ಆಮೇನ್. ದೇವರು ಅನೇಕರು ಬೇಡವೆಂಬುದಾಗಿ ಬಿಟ್ಟ ಕಲ್ಲು ಪ್ರಿಯರೇ. ಒಂದು ವೇಳೆ ನಿಮ್ಮನ್ನು ಯಾರೋ ಓಡಿಸಬೇಕೆಂಬುದಾಗಿ ಯೋಚನೆ ಮಾಡಿರ್ಬೋದು, ಒಂದು ಕುಟುಂಬದಲ್ಲಿ ನಷ್ಟಪಡಿಸಲಿಕ್ಕೆ ನೋಡಿರ್ಬೋದು, ಅಥವಾ ಲೋಕದಿಂದ ನೀವು ತಳ್ಳಲ್ಪಟ್ಟವರು, ಮತಾಂತರಿಗಳು, ಅಲ್ಲಿ ಲೋಕದ ವ್ಯರ್ಥ ಜನರು ಎಂಬುದಾಗಿ ನಿಮ್ಮ ಕುರಿತು ಮಾತಾಡಿರ್ಬೋದು. ಆದರೆ ನಿಮಗೆ ಹೇಳ್ತೀನಿ, ನೀವೇ ದೇವರ ನಿಜವಾದ ಆಡಳಿತ. ಹಲ್ಲೆಲೂಯಾ. ನೀವೇ ದೇವರ ನಿಜವಾದ ವಸ್ತುಗಳು, ನೀವೇ ನಿಜವಾದ ದೇವರ ಒಂದು ಉಪಯುಕ್ತವಾದ ಸಾಧನಗಳು. ನಿಮ್ಮ ಮೂಲಕವಾಗಿ ದೇವರು ಈ ಅಂತ್ಯಕಾಲದಲ್ಲಿ ಶತ್ರುವಿನೊಂದಿಗೆ ಯುದ್ಧ ಮಾಡುವಂಥದ್ದು, ನಿಮ್ಮ ಮೂಲಕವಾಗಿ ದೇವರು ಸಾಮರ್ಥ್ಯವನ್ನು ಜನರಿಗೆ ತೋರಿಸುವಂಥದ್ದನ್ನು ಅದನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನಮ್ಮ ಒಳಗಿರುವಂತಹ ಶಕ್ತಿ ನಾವು ಬೇಡುವುದಕ್ಕಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ಮಾಡ್ತದೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲನ ಒಂದು ಬಯಕೆ ಏನಾಗಿತ್ತಂದ್ರೆ, ಯೋಹಾನ ಶಿಷ್ಯರು ಹಾಗೆ ಉಳಿದು ಬಿಟ್ರು. ಲೋಕದ ಪ್ರಕಾರ ಅವರಿದ್ದಾರೆ, ಅವರಿಗೆ ಪವಿತ್ರಾತ್ಮ ಯಾರಂತ ಗೊತ್ತಿಲ್ಲ, ಯೇಸು ಕ್ರಿಸ್ತನ ಪರಿಚಯ ಇಲ್ಲ, ದೀಕ್ಷಾಸನ ತೆಗೆದುಕೊಂಡದ್ದು ಸರಿ ಇಲ್ಲ ಎಂಬುದಾಗಿ ಅವನು ಒಂದು ವೇಳೆ ಪರಿಚಯ ಪಡೆದಿದ್ರೆ ಆ ಯೋಹಾನ ಶಿಷ್ಯರು ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯ ಇರ್ತಿತ್ತಾ? ಸಾಧ್ಯವಾಗ್ತಿರ್ಲಿಲ್ಲ. ಅದೇ ಶಿಷ್ಯರು ಪವಿತ್ರಾತ್ಮ ವರವನ್ನು ಅಲ್ಲೇ ಹೊಂದಿದ್ರಂತೆ. ನಾನಾ ಭಾಷೆಗಳಿಂದ ಅವರು ಮಾತನಾಡಿದ್ರು. ವಾಕ್ಯ ಹೇಳ್ತಾರೆ ನೋಡಿ, 6ನೇ ವಾಕ್ಯ, ಪೌಲನು ಅವರ ಮೇಲೆ ಕೈಗಳಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು, ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಹಲ್ಲೆಲೂಯಾ. ಇಷ್ಟು ದಿವಸ ಪ್ರವಾದನೆಯ ಒಂದು ಕಾರ್ಯ ಅವರಲ್ಲಿ ನಷ್ಟವಾಗಿತ್ತು, ಅವರಿಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಪವಿತ್ರಾತ್ಮ ವರ ಉಂಟೆಂಬುದಂತೆ ನಮಗೆ ಗೊತ್ತಿಲ್ಲ. ಇನ್ನು ಪ್ರವಾದಿಸುವ ವರ ಯಾವುದು? ಪವಿತ್ರಾತ್ಮ ವರ ಅಲ್ವಾ? ಅನ್ಯ ಭಾಷೆ ವರ ಯಾವುದು? ಪವಿತ್ರಾತ್ಮ ವರ. ಯಾವಾಗ ಅವರು ವರವನ್ನು ಹೊಂದಿದ್ರು, ಪ್ರವಾದನೆ ಕೂಡ ಹೇಳಿದ್ರು, ಅನ್ಯ ಭಾಷೆಗಳನ್ನು ಮಾತಾಡಿದ್ರು, ದೇವರ ಕಡೆಗೆ ತಿರುಗಿ ಸಂತೋಷದಿಂದ ಅವರು ಹೋದ್ರು. ಪ್ರಿಯರೇ, ನಮ್ಮ ಮೂಲಕವಾಗಿ ಅಲ್ಲಿ ಯಾರು ನಷ್ಟಪಡ್ಬೋದು. ಒಂದು ವೇಳೆ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋಗ್ಬೋದು, ತಾಯಿ ನಮ್ಮನ್ನು ಬಿಟ್ಟು ಹೋಗ್ಬೋದು, ಕುಟುಂಬ ನಮ್ಮನ್ನು ಬಿಟ್ಟು ಹೋಗ್ಬೋದು. ಕೆಲವು ಸರಿ ಹೇಳ್ಬಹುದು, ಸಭೆ ಇದ್ರೆ ನಾನು ಇರಲ್ಲ, ಇವರು ಇದ್ರೆ ಇರಲ್ಲ, ಅವನಿದ್ರೆ ಇರಲ್ಲ. ಪ್ರಿಯರೇ, ಬೈಬಲ್ ಹೇಳ್ತದೆ, ದೇವರಿಗೋಸ್ಕರ ಯಾವುದನ್ನೆಲ್ಲ ಕಳ್ಕೊಳ್ತೇವೆ, 2ರಷ್ಟು ನಾವು ಲೋಕದಲ್ಲಿ ಪಡ್ಕೊಳ್ತೇವೆ. ಆಮೇನ್. ಯೋಬನು ದೇವರಿಗೋಸ್ಕರ ಇದ್ದಾನೆ ಅಂತೇಳಿ ಅವನ ಪ್ರಾರ್ಥನೆಯಿಂದ ಗೊತ್ತಾದದಲ್ಲ, ಅವನು ಮಾಡಿದ ಉಪವಾಸದಿಂದ ಗೊತ್ತಾದಲ್ಲ, ಅವನ ಜೀವಿತದಲ್ಲಿ ಬರುವಂತ ಟೆಸ್ಟ್ಗಳಿಂದ ಗೊತ್ತಾದದ್ದು. ಯಾರನ್ನೂ ಅವನು ಕಳ್ಕೊಂಡ್ರು ಕೂಡ ಯೇಸುವನ್ನು ಕಳ್ಕೊಂಡಿಲ್ಲ. ಯೇಸುವಿನ ಜನರನ್ನು ನಾವು ಕಳ್ಕೊಳ್ಬಾರ್ದು. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಒಂದು ವೇಳೆ ನಿಮಗೆ ಲೋಕದಲ್ಲಿ ಚಾಲೆಂಜ್ ಬರ್ಬಹುದು, ನೀನು ಯೇಸುವನ್ನು ನಂಬಿದ್ರೆ ಆಸ್ತಿ ಸಿಕ್ಕಲ್ಲ, ದೊಡ್ಡ ಮಗ ಎಂಬುದಾಗಿ ಅಲ್ಲಿ ಗೌರವ ಸಿಗಲ್ಲ, ಹಲ್ಲೆಲೂಯಾ, ಬಿಡಿ ಕಾಸು ಸಿಕ್ಕಲ್ಲ, ನಿನ್ಗೆ ತಿಪ್ಪೆ ಮಾತ್ರ ಗತಿ ಅಂತ ಹೇಳ್ಬಹುದು. ಹೇಳ್ರಿ. ಆದ್ರೆ ದೇವರು ನಿನ್ನನ್ನು ಆ ಸ್ಥಾನದಿಂದ ಸಿಂಹಾಸನದ ಮೇಲೆ ಕೂರುವಂತೆ ಮಾಡ್ತಾರೆ. ನೋಡಿ, ಒಂದು ಸಮಯಕ್ಕೆ ಗಮನಿಸಿ, ಒಂದು ಸಮಯಕ್ಕೆ ಜನರು ನಮ್ಮನ್ನು ಭಯಪಡಿಸಬಹುದು, ನಷ್ಟಪಡಿಸಬಹುದು, ಏನೇ ಮಾಡಬಹುದು, ಏನೇ ಇದ್ರು ಕಳ್ಕೊಳ್ಳಿಕ್ಕೆ ಸಿದ್ಧವಾಗಿರಿ. ದೇವರು 2ರಷ್ಟು ಪಡ್ಕೊಳ್ಳಿಕ್ಕೆ ಕಳ್ಕೊಳ್ಳುದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಲೋಕದಲ್ಲಿ ಇವತ್ತು ಕೆಲವು ಮಾತಿದೆ. ನಾನು ಒಬ್ಬರಿಗೆ ಹೇಳಿದೆ, ಅಲ್ಲ ಬ್ರದರ್ ಹಿಂಗಿದ್ರೆ ಹಿಂಗೆ ಅಲ್ವಾ, ಹಾಗೆ ಮಾಡಬಾರ್ದಲ್ಲ, ನಿಯಮ ಹೀಗೆ ಅಲ್ವಾ ಅಂತ ನಾನು ಹೇಳಿದೆ. ನೋಡ್ರಿ, ದೇವರು ಕೊಟ್ಟದ್ದು ಸಭೆ, ದೇವರು ಕೊಟ್ಟದ್ದು ಯೋಜನೆ, ಅದನ್ನು ಕೊಟ್ಟದೇನಕ್ಕೆ? ಕಾಪಾಡ್ತಾರ ಅಂತ ಹೇಳಿ. ಅದನ್ನು ಕಾಪಾಡಿಕೊಳ್ಳೋದು ಯಾರ ಜವಾಬ್ದಾರಿ? ನನ್ನ ಜವಾಬ್ದಾರಿ. ನನ್ನ ಅಪ್ಪ ಅಮ್ಮ ಕುಟುಂಬ ಅವರು ಇವರನ್ನು ಕಳ್ಕೊಂಡ್ರು, ಅದನ್ನು ಕಳ್ಕೊಳ್ಬಾರ್ದಂತಾನೆ ದೇವರು ಕೊಟ್ಟದ್ದು. ಹಲ್ಲೆಲೂಯಾ. ಅದಕ್ಕಾಗಿ ಫೀಲ್ಡಿಗೆ ಬಂದದ್ದು ಹೊರತು, ಲೋಕವು ಅದರ ಆಸೆಗಳು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ಮಾಡುವರು ಬದುಕುವರು. ಆಮೇನ್. ಅವ್ರಿಗೆ ಈ ಲೋಕದ ಬದುಕಲಿಕ್ಕೆ ಅನೇಕರಿಗೆ ಗೊತ್ತಿದೆ, ಆದ್ರೆ ಪರಲೋಕದ ಒಂದು ಬದುಕು ನಮಗೆ ದೇವರು ಕೊಡ್ತಾನೆ, ಅದನ್ನು ಅನೇಕರು ಅರ್ಥ ಮಾಡ್ಕೊಂಡಿಲ್ಲ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಅವನು ಹೇಳ್ತಾನೆ, ನಮ್ಮ ಜನರಿಗೋಸ್ಕರ ನಾವು ಸಾಯ್ಲಿಕ್ಕೆ ಸಿದ್ಧವಾಗಿದ್ದೇವೆ, ನಮ್ಮ ಜನರಿಗೋಸ್ಕರ ಜೀವಿಸಲಿಕ್ಕೆ ಸಿದ್ಧವಾಗಿದ್ದೇವೆ, ನಮ್ಮ ಜನರಿಗೋಸ್ಕರ ನಮ್ಮ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಯಾವಾಗ ಈ ರೀತಿಯಾಗಿ ನಾವು ಸೇವೆ ಮಾಡ್ತೇವೋ, ಈ ರೀತಿಯಾಗಿ ನಾವು ಜೀವಿಸ್ತೇವೋ, ಆಗ ದೇವರ ಅಪರಿಮಿತವಾದ ಪ್ರೀತಿಯನ್ನು, ಕಾರ್ಯವನ್ನು ನಾವು ದೇವರಿಂದ ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಪೊಸ್ತಲ ಪೌಲನು ಲೋಕದ ಪಾಲಿಗೆ ಅವನು ಸತ್ತಾಗ ಅವನು ಹೇಳಿದಂತ ಕಾರ್ಯ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ, ಆದ್ರಿಂದ ನನ್ನನ್ನೇ ನಾನು ಶಿಲುಬೆಗೆ ಹಾಕಿಕೊಂಡವನಾಗಿ ನಾನು ಜೀವಿಸ್ತಾ ಇಲ್ಲ. ಅಂದ್ರೆ ಅವನ ಸ್ವಾರ್ಥ, ಅವನೆಲ್ಲ ಕಾರ್ಯವನ್ನು ಮರೆತು ದೇವ ಜನರಿಗೆ ಅವನು ಕಷ್ಟಪಟ್ಟ. ಹಲ್ಲೆಲೂಯಾ. ಮೋಶೆಯ ಕುರಿತು ನಾವು ನೋಡುವಾಗ, ಕೊನೆಯದಾಗಿ ನಾವು ಮುಗಿಸುವ, ಮೋಶೆಯ ಕುರಿತು ನಾವು ನೋಡುವಾಗ ನೋಡ್ರಿ,
ಅವನು ಏನ್ ಮಾಡ್ತಾನೆ, ಹಲ್ಲೆಲೂಯ, ಸ್ವಲ್ಪ ದಿವಸ ಹಲ್ಲೆಲೂಯ ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸುವುದಕ್ಕಿಂತ, ನನ್ನ ಐಶ್ವರ್ಯಗಳಲ್ಲಿ ಜೀವಿಸುವುದಕ್ಕಿಂತ ಹಲ್ಲೆಲೂಯ ಎಲ್ಲವನ್ನು ಬಿಟ್ಟು ದೇವರಿಗೆ ಜೀವಿಸುವ ಎಂಬುದಾಗಿ ಅವನು ಹೋಗುವನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲೋ ಹಲ್ಲೆಲೂಯ ಅವರ ಕುರಿತು ಬರೆದಿದೆ. ಅವನು ಹಲ್ಲೆಲೂಯ ಲೋಕದ ಪ್ರಕಾರ ಒಳ್ಳೆಯ ಜೀವನ ಮಾಡ್ಬೋದಿತ್ತು, ಆದ್ರೆ ಅವನು ಬೈಬಲ್ ಹೇಳ್ತಾನೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಸ್ವಲ್ಪ ಕಾಲ ಹಾ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಹಾ ದೇವರ ಜನರೊಂದಿಗೆ ಹಾ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡು ಅವನ ಕುಟುಂಬ, ಜನಾಂಗ, ಮಕ್ಕಳು, ಅವರು ಇವರು ಎಲ್ಲವನ್ನು ಅವನು ಯೋಚನೆ ಮಾಡದೆ ಮರೆತು ಓಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಸ್ವಲ್ಪ ಕಾಲ ಪಾಪ ಭೋಗ ಅದು ಇದೆಲ್ಲ ಅನುಭವಿಸೋದಕ್ಕಿಂತ ದೇವ ಜನರೊಂದಿಗೆ ನಾವೆಲ್ಲರೂ ಏನ್ ಮಾಡುವ, ಕಷ್ಟಪಡುವ ಅಂತೇಳಿ ಏನ್ ಮಾಡಿದವನು, ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪ್ರಿಯರೇ, ಇವತ್ತು ನಾವು ಕೂಡ ಕೆಲವು ಸಾರಿ ಲೋಕದಲ್ಲಿ ಕೇಳ್ಬೋದು, ನಿಮಗೆ ಆಸ್ತಿ ಬೇಕಾ, ಕ್ರಿಸ್ತನ ಬೇಕಾ, ಅದು ಬೇಕಾ, ಇದು ಬೇಕಾ ಎಂಬುದಾಗಿ ಆಮಿಷ ತೋರಿಸ್ಬೋದು. ಪ್ರಿಯರೇ, ನಿಜವಾದ ಆಮಿಷ ಯೇಸು ಕ್ರಿಸ್ತನ ಸುವಾರ್ತೆ ಸಾರುವುದಲ್ಲ. ಲೋಕ ಹೇಳ್ತದೆ ಏನಂದ್ರೆ ಆಮಿಷ ತೋರಿಸಿ ಮತಾಂತರ ಮಾಡಿದ್ರೆ ಅಂತ ಹೇಳ್ತಾರೆ. ಅದಲ್ಲ. ಆಮಿಷ ಅಂದ್ರೆ ಏನು, ನಿಮಗೆ ನಾವು ಬೇಕಾ, ಅವರು ಬೇಕಾ, ನಮ್ಮ ಜಾತಿ ಬೇಕಾ, ಅದು ಬೇಕಾ, ನಮ್ಮ ಸ್ಮಶಾನ ಬೇಕಾ, ಅದ್ರದ್ದು ಬುರುಡೆ ಬೇಕಾ ಅಂತ ಹೇಳಿ. ಪ್ರೈಸ್ ಗಾಡ್. ನಮಗೆ ಯಾವ್ದು ಇಲ್ಲದಿದ್ರೆ ಏನು, ಪ್ರೈಸ್ ಗಾಡ್. ನಾನು ಯೋಚನೆ ಮಾಡ್ತೀನಿ, ನಾನು ಸತ್ತು ಮುನ್ಸಿಪಾಲಿಟಿ ಅವ್ರು ತಗೊಂಡೋದ್ರು ಏನಾಯ್ತು, ನನ್ನ ಆತ್ಮ ಪರಲೋಕ ಹೋಗ್ತದೆ. ಅಲ್ಲೇನ ನೋಡ್ತೀನ, ಹಿಂಗ್ ಸಮಾಧಿ ಮಾಡಿದ್ರು, ಪೇಂಟ್ ಕೊಟ್ರ, ಸೆಗಣಿ ಸಾರಿಸಿದ್ರ ಅಂತ. ನಮಗೆ ಬೇಕದು. ಪ್ರೈಸ್ ಗಾಡ್. ನಾವು ಹೇಗೆ ಸತ್ರು ಯಾರಾದ್ರೂ ಮಣ್ಣು ಮಾರ್ತಾರೆ ಅಂತ ಗೊತ್ತಿದೆ. ಪ್ರೈಸ್ ಗಾಡ್. ಅದರಿಂದ ನಾವು ನೋಡ್ಲಿಕ್ಕೆ ದೇವರ ಅವಕಾಶನೂ ಇಲ್ಲ. ಅದರಿಂದ ಇರುವ ತನಕ ಚೆನ್ನಾಗಿ ಜೀವಿಸಿ ಅನೇಕರಿಗೆ ಆಶೀರ್ವಾದವಾಗಿದ್ದಿ ನಮ್ಮ ಜೀವನವನ್ನು ದೇವ ಜನರೊಂದಿಗೆ ಅಥವಾ ದೇವ ಸೇವೆಯೊಂದಿಗೆ, ದೇವರ ರಾಜ್ಯದೊಂದಿಗೆ ಕಷ್ಟಪಟ್ಟು ನಾವು ಮುಂದೆ ಹೋದ್ರೆ ನಮ್ಮ ಆರಂಭ ಅಲ್ಪವಾಗಿರ್ಬಹುದು, ಅಂತ್ಯ ಬಹಳ ಸಂಪೂರ್ಣ. ಅದನ್ನ ಟೆಂಪ್ರರಿ ಬರುವಂತ ಲೋಕದ ಸ್ನೇಹ, ಟೆಂಪ್ರರಿ ಬರುವಂತ ಅಲ್ಲಿ ಕುತಂತ್ರ, ಟೆಂಪ್ರರಿ ಬರುವಂತ ಹೊಟ್ಟೆಗಿಚ್ಚು, ಟೆಂಪ್ರರಿ ಬರುವಂತ ಕಾರ್ಯಕ್ಕೆ ಅವಕಾಶ ಕೊಟ್ಟು ನಮ್ಮ ಒಳ್ಳೆಯ ಜೀವಿತವನ್ನು, ದೈವಿಕತ್ವವನ್ನು ನಾವು ನಾಶ ಮಾಡಬಾರ್ದು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ಕರ್ತನ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಆಲ್. ಪ್ರೈಸ್ ದಿ ಲಾರ್ಡ್.